सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैदिमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचिनां व्याख्येयं सम्प्रणीयते। ब्रह्मादिभ्यो ब्रह्मविद्या संप्रदायकर्तृभ्यो नमो महद्भ्यो नमो गुरुभ्यः। सर्वोपप्रबलभेद प्रज्ञान प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानाम् आलयं करुणालयं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ शङ्करभगवत्पूज्यपादभ्यो नमः। चिदानन्दं यतिवर्यं महामतिं वेदान्तसारथ्यं सद्गुरुं प्रणतोऽस्म्यहम्। सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म 171 ಇಲ್ಲಿ ಪ್ರವೇಶ ವಾಕ್ಯ ಇದೆ. ಬ್ರಹ್ಮವು ಜಗತ್ತನ್ನು ಪ್ರವೇಶ ಮಾಡಿಸು ಅಂತಂದ್ರೆ ಅದು ಏನರ್ಥನೆ? ಗಡಿಗೆ ಒಳಗೆ ಮಣ್ಣು ಪ್ರವೇಶ ಮಾಡೋ ಹಾಗೆ ಪ್ರವೇಶ ಮಾಡೋದು ಅಂತ ಅರ್ಥ ಮಾಡ ಅಂದ್ರೆ ಆಗಲ್ಲ. ಮಣ್ಣು ಸಾವಯವ ಅನೇಕಾತ್ಮಕ, ಅದು ಪ್ರವೇಶ ಮಾಡ್ಕೊಂಡು ಹೇಗೋ ಹೊಂದಿಸಬಹುದು. ನಿರವಯವೂ ಸರ್ವಾತ್ಮಕವೂ ಆಗಿರ್ತಕ್ಕಂತಹ ಬ್ರಹ್ಮಕ್ಕೆ ಪ್ರವೇಶ ಹೇಗೂ ಹೊಂದೋದಿಲ್ಲ. ಜೀವರೂಪದ ಪ್ರವೇಶ ಮಾಡ್ಕೊಂಡು ಹಾಗೆ ಮಣ್ಣು ಚೂರ್ಣ ರೂಪದಿಂದ ಕಪಾಲ ರೂಪದ ಪ್ರವೇಶ ಮಾಡಿ ಹಾಗೆ ಮಾಡೋಣ ಅಂತ. 2 ತರಹ ಮಣ್ಣಿನ ಪ್ರವೇಶ. ಮಣ್ಣೇ ಗಡಿಗೆ ಪ್ರವೇಶ ಮಾಡ್ತು, ಅಥವಾ ಮಣ್ಣು ಚೂರ್ಣ ರೂಪದ ಗಡ ಪ್ರವೇಶ ಮಾಡ್ತು ಅಂತ. ಹಾಗೂ ಹೊಂದಲ್ಲ ಅಂದ್ರು. ಕಥಂತರಿ ಪ್ರವೇಶ ಸ್ಯಾತ್, ಪ್ರವೇಶ ಹೇಗೆ ಹೊಂದುತ್ತದೆ, ಯಾವ ರೀತಿ ಪ್ರವೇಶವು ಸರಿಯಾಗುತ್ತದೆ ಅಂತ. ಯುಕ್ತಶ್ಚ ಪ್ರವೇಶ, ಪ್ರವೇಶ ಹೇಗಾದ್ರೂ ಆಗಲೇಬೇಕು. ಯಾಕೆ? ಶ್ರುತತ್ವಾತ್, ಶ್ರುತಿಯಲ್ಲಿ ಹೇಳ್ಬಿಟ್ಟಿದೆ. ನೀವು ನಮ್ಮ ಕಲ್ಪನೆ ಅಲ್ಲ, ಶ್ರುತಿ ಕಲ್ಪನೆ. ತತ್ಸೃಷ್ಟ ತದೇವಾನುಪ್ರಾವಿಶತ್ ಇತಿ, ತದೇವಾನುಪ್ರಾವಿಶತ್ ಅದನ್ನು ಸೃಷ್ಟಿ ಮಾಡಿ ಅದೇ ಪ್ರವೇಶ ಮಾಡ್ಕೊಂಡು ಶ್ರುತಿ ಯಾವಾಗ ಹೇಳ್ಬಿಡ್ತೋ ಶ್ರುತೇ ಶ್ರುತಿ ವಿಷಯ ಅನತಿಶಂಕನೀಯ ಅಂತ. ಶ್ರುತಿಯ ಬಗ್ಗೆ ಸಂದೇಹ ಪಡಬಾರ್ದು. ಶ್ರುತಿ ಮೂರ್ಧನ್ಯ ಪ್ರಮಾಣ. ಶ್ರುತಿ ಹೇಳ್ತಿರ್ತಂದ್ರೆ ಅದು ಕರೆಕ್ಟಾಗಿ ಇದ್ದೇ ಇದೆ. ಹಾಗೆ ಶ್ರುತಿ ಹೇಳಿದಕ್ಕೆ ಅಕ್ಷರಾರ್ಥ ಮಾಡೋದಾದ್ರೆ ಪ್ರವೇಶ ಅಂದ್ರೆ ಲೋಕದಲ್ಲಿ ಆ ಪ್ರವೇಶ ಶಬ್ದಕ್ಕೆ ಏನು ಅರ್ಥ ಅದೇ ಅರ್ಥ ಇಟ್ಕೋಬೇಕು. ಯಾವಾಗಲೂ ಅಷ್ಟೇ ವೇದ ಶಬ್ದಕ್ಕೆ ಲೋಕ ಶಬ್ದಾರ್ಥ ಏನಿದೆಯೋ ಅದೇ ಅರ್ಥ ಮುಖ್ಯಾರ್ಥ ಇಟ್ಕೋಬೇಕು. ಹೊಂದಿದ್ರೆ ಹೊಂದೇ ಹೋದ್ರೆ ಗೌಣಾರ್ಥ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರವೇಶ ಶಬ್ದಕ್ಕೆ ಲೋಕದಲ್ಲಿ ಏನು ಅರ್ಥ ಇದೆಯೋ ವೇದದಲ್ಲಿ ಅದೇ ಅರ್ಥ ಮಾಡಬೇಕು ಅಂತ ನ್ಯಾಯ ಇದೆ. ಅದೇ ಇರೋದ್ರಿಂದ ಇಲ್ಲಿ ಪ್ರವೇಶ ಲೋಕದಲ್ಲಿ ಪ್ರವೇಶ ಅಂದ್ರೆ ಏನೋ, ಒಬ್ಬ ಯಜಮಾನ ಮನೆ ಪ್ರವೇಶ ಮಾಡ್ತಾನೆ, ಒಬ್ಬ ಇನ್ಯಾವುದೋ ಊರಿಗೆ ಪ್ರವೇಶ ಮಾಡ್ತಾನೆ. ಆ ರೀತಿ ಬ್ರಹ್ಮ ಪ್ರವೇಶ ಮಾಡ್ತು ಅಂತ ಅರ್ಥ ಮಾಡ್ಬೇಕಾಗತ್ತೆ. ಯಾಕೆ? ಶ್ರುತಿ ಹೇಳೋದ್ರಿಂದ. ಇನ್ನು ಹೆಂಗ್ ಹೊಂದಿಸ್ತೀರಾ ಈ ಪ್ರವೇಶವನ್ನ ಅಂತ ಪ್ರಶ್ನೆ. ಹಾಗಾದ್ರೆ ಏನ್ ಮಾಡ್ಬೇಡ, ಸಾವಯವಮೇವ ಅಸ್ತು ತರಿಹೇ, ಸಾವಯವಮೇವ ಅಸ್ತು ತರಿಹಿ. ನಮ್ಗೇನ್ ಮಾಡಕ್ಕಾಗತ್ತಪ್ಪ? ಶ್ರುತಿ ಹೇಳಿದೆ ಪ್ರವೇಶ ಮಾಡಿದಾನೆ ಅಂತ. ಪ್ರವೇಶ ಮಾಡ್ಬೇಕಾದ್ರೆ ಸಾವಯವೇ ಆಗ್ಬೇಕು. ಹಾಗೆ ಯಜಮಾನ ಮನೆ ಪ್ರವೇಶ ಮಾಡ್ತಾನೆ, ದೇವದತ್ತ ಒಂದು ಊರಿಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಯಜಮಾನ ದೇವದತ್ತ ಸಾವಯವರು. ಸಾವಯವರು ಅಂದೇನೋ ಅವಯವದಿಂದ ಕೂಡಿಕೊಂಡವರು. ಅವಯವೈಹಿ ಸಹವರ್ತಂತೆ ಇತಿ ಸಾವಯವಾಹ, ಅವಯವರೊಡನೆ ಕೂಡಿಕೊಂಡಿರುತ್ತಾರೆ ಅಂತ ಪ್ರವೇಶ ಮಾಡಿದೆ ಅಂತ ಹೇಳಿದೆ. ಆದ್ರಿಂದ ಬ್ರಹ್ಮ ಸಾವಯವೇ ಆಗಲಿ. ಅವಾಗ ಏನದು? ಸಾವಯವತ್ವಾತ್, ಮುಖೇ ಹಸ್ತ ಪ್ರವೇಶವತ್, ನಾಮರೂಪಕಾರ್ಯೇ ಜೀವಾತ್ಮನ ಅನುಪ್ರವೇಶ ಯುಕ್ತ ಏವೇತಿ ಚೇತ್. ಸಾವಯವಾದ್ದರಿಂದ ಅಂದ್ರೆ ಅವಯವಗಳಿಂದ, ಬಿಡಿ ಭಾಗಗಳಿಂದ, ಅದು ಇಂಗ್ಲಿಷಲ್ಲಿ ಸ್ಪೇರ್ ಪಾರ್ಟ್ಸ್ ಅಂತ ಅಂತಿಲ್ಲ. ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗ, ಅವಯವ ಎಲ್ಲ ಒಂದೇ ಅರ್ಥ. ಅದರಿಂದ ಕೂಡಿಕೊಂಡದ್ದಾದ್ರಿಂದ ಬಾಯೊಳಗೆ ಹೇಗೆ ಕೈ ಹೋಗುತ್ತದೆಯೋ, ನಾವು ಏನಾದ್ರು ಒಂದು ಇಟ್ಕೋಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಕೋಬೇಕು ಅಂದ್ರೆ ಒಳಗೆ ಹೇಗೆ ಇಟ್ಕೊಳ್ತೀವೋ,
ಒಂದು ಕಲ್ಸಕ್ರೆ ಏನೋ ಒಂದು ಮಾತ್ರೆ ಏನೋ ಏನೋ ಇಟ್ಕೋಬೇಕು ಅಂದಾಗ ಬಾಯೊಳಗೆ ಕೈ ಪ್ರವೇಶ ಮಾಡುವ ಹಾಗೇನೆ ನಾಮರೂಪಗಳೆಂಬ ಈ ಕಾರ್ಯದಲ್ಲಿ ಮುಂಚೆ ನಾಮರೂಪ ಕಾರ್ಯ ಇತ್ತು, ಅದರೊಳಗೆ ಜೀವರೂಪದಿಂದ ಪ್ರವೇಶ ಮಾಡ್ತು ಮಾಡಬೇಡ. ಯಾಕಂದ್ರೆ ಸರ್ವಾತ್ಮ ರೂಪದ ಪ್ರವೇಶ ಮಾಡೋಕ್ಕಾಗಲ್ವಲ್ಲ, ಸರ್ವಾತ್ಮನಾದವನಿಗೆ ಪ್ರವೇಶ ಹೊಂದಲ್ವಲ್ಲ, ಸರ್ವಾತ್ಮನಾದವನಿಗೆ ಅವಯವೂ ಇರೋಲ್ಲ. ಜೀವನಿಗಾದ್ರೆ ಅವಿದ್ಯಾ ಕಲ್ಪಿತವಾದ ಬುದ್ಧ್ಯಾದ್ಯುಪಾಧ್ಯವಯದಿಂದ ಸಾವಯವಸ್ಥ ಹೊಂದತ್ತೆ. ಹಾಗಾಗಿ ಜೀವಾತ್ಮ ರೂಪದಿಂದ ಪ್ರವೇಶ ಹೊಂದತ್ತೆ ಮಾಡಬಹುದಲ್ಲ ಅಂತ ಒಂದು ಇದು. ಇದಕ್ಕೆ ಉತ್ತರ ಅಶೂನ್ಯ ದೇಶತ್ವ. ಅಶೂನ್ಯ ದೇಶತ್ವಾತ್. ಶೂನ್ಯ ದೇಶವೇ ಇಲ್ಲ. ಇವಾಗ ಮನೆಯೊಳಗೆ ಯಜಮಾನ ಇಲ್ಲ, ಹೊರಗಿದ್ದಾನೆ, ಪ್ರವೇಶ ಮಾಡ್ತಾನೆ. ದೇವದತ್ತ ಬೆಂಗಳೂರಿದ್ದಾನೆ, ಮೈಸೂರಲ್ಲಿಲ್ಲ, ಅದು ತುಮಕೂರಲ್ಲಿಲ್ಲ, ಪ್ರವೇಶ ಮಾಡ್ತಾನೆ. ಹಾಗೆ ಬ್ರಹ್ಮ ಎಲ್ಲಿಲ್ಲ ಪ್ರವೇಶ ಮಾಡೋದಕ್ಕೆ? ಶೂನ್ಯ ದೇಶವೇ ಇಲ್ಲವಾದ್ದರಿಂದ, ಬ್ರಹ್ಮವಿಲ್ಲದೆ ಇರುವ ದೇಶವೇ ಇಲ್ಲವಾದ್ದರಿಂದ ಬ್ರಹ್ಮವು ಪ್ರವೇಶ ಮಾಡ್ತು ಅನ್ನೋದು ಲಿಟ್ರೇಚರ್ ಮೀನಿಂಗ್ ಬರಲ್ಲ, ಅಕ್ಷರಾರ್ಥವನ್ನು ಮಾಡಕ್ ಬರಲ್ಲ. ಅಕ್ಷರಾರ್ಥ ಮಾಡ್ತೀನಿ ಅಂದ್ರೆ ಅವು ಪರಿಚ್ಛಿನ್ನವಾಗಬೇಕು. ಪರಿಚ್ಛಿನ್ನವಾದ್ರೆ ಬೇರೆ ಶ್ರುತಿಗಳಿಗೆ ಕೋಪ ಬರುತ್ತೆ, ಪರಿಚ್ಛಿನ್ನವಾದ್ರೆ ವಿಕಾರವಾಗತ್ತೆ, ವಿಕಾರವಾದ್ರೆ ನಾಶವಾಗತ್ತೆ. ಅವಾಗ ಅಜತ್ವ ಅಮರತ್ವಾದ ಶ್ರುತಿಗಳಿಗೆಲ್ಲ ಕೋಪ ಬರುತ್ತೆ, ಆ ಶ್ರುತಿಗಳ ಸಿಟ್ಟಾಗತ್ತೆ, ಏನ್ ಹಿಂಗೆ ಅರ್ಥ ಮಾಡ್ತಿರಲ್ಲ ಅಂತ. ಹಾಗಾದ್ರಿಂದ ಇದು ಸಂಗ್ರಹ ವಾಕ್ಯ. ಯಾವುದೋ ಅಶೂನ್ಯ ದೇಶತ್ವ, ಶೂನ್ಯ ದೇಶವೂ ಇಲ್ಲವಾದ್ದರಿಂದ ಯಾವುದಕ್ಕೆ? ಬ್ರಹ್ಮಕ್ಕೆ. ಬ್ರಹ್ಮಕ್ಕೆ ತಾನು ಇಲ್ಲದೇ ಇರುವ ದೇಶ ಜಾಗ ಅಂತ ಒಂದಿಲ್ಲ. ಇವಾಗ ನೀನು ಶಿವಮೊಗ್ಗದಲ್ಲಿ ಇದೆಯೇನಾ? ಇಲ್ಲ. ಯಾಕೆ? ಇಲ್ಲಿದೆಯಾ? ಶಿವಮೊಗ್ಗ ದೇಶ ನಿಮ್ಗೆ ಶೂನ್ಯವಾಯಿತು. ಹಾಗೆ ಬ್ರಹ್ಮಕ್ಕೆ ಒಂದು ಜಾಗ, ತಾನು ಇಲ್ಲದೇ ಜಾಗ ಅಂತ ಒಂದಿದ್ದು ಅಲ್ಲಿಗೆ ಹೋಗೋದು ಅಂತ ಇದ್ದಿದ್ದು ಆಗ್ಬೋದಾಯ್ತು. ಹಾಗಿಲ್ಲ. ಬ್ರಹ್ಮ ಅಂದ್ರೆ ಏನೋ ಅನಂತವಾಗಿರೋದು, ಅಪರಿಚ್ಛಿನ್ನವಾದ ಬ್ರಹ್ಮ ಶಬ್ದಕ್ಕೆ ಅರ್ಥ ಕಾಲ ದೇಶ ವಸ್ತು ಅವಸ್ಥೆಯಿಂದ ತುಂಡಾಗದೇ ಇರೋದೇ ಬ್ರಹ್ಮ. ಆದ್ರಿಂದ ಅದು ಅನಂತವಾದದ್ದ ಪ್ರವೇಶ ಹೊಂದಲ್ಲ. ನಹಿ ಕಾರ್ಯಾತ್ಮನ ಪರಿಣತಸ್ಯ, ನಹಿ ಕಾರ್ಯಾತ್ಮನ ಪರಿಣತಸ್ಯ ನಾಮರೂಪ ಕಾರ್ಯದೇಶ ವ್ಯತಿರೇಕೇಣ, ನಾಮರೂಪ ಕಾರ್ಯದೇಶ ವ್ಯತಿರೇಕೇಣ ಆತ್ಮಶೂನ್ಯ ಪ್ರದೇಶೋಸ್ತಿ, ಆತ್ಮಶೂನ್ಯ ಪ್ರದೇಶೋಸ್ತಿ ಯಂ ಪ್ರವಿಶೇ ಜೀವಾತ್ಮನ, ಯಂ ಪ್ರವಿಶೇ ಜೀವಾತ್ಮನ. ಕಾರ್ಯಾತ್ಮನ ಪರಿಣತ. ಪರಿಣತ ಅಂದ್ರೆ ಹಾಲು ಮೊಸರುವಿನ ಪರಿಣಾಮ ಆಗುವ ಹಾಗೆ, ನೀರು ಇದು ಮಂಜುಗಡ್ಡೆ ಆಗುವ ಹಾಗೆ ಕಾರ್ಯರೂಪದಿಂದ ಪರಿಣಾಮಗೊಂಡಂತಹ ಬ್ರಹ್ಮಕ್ಕೆ. ಮತ್ತು ನಾಮ ರೂಪ ಕಾರ್ಯ ದೇಶ ಇದಕ್ಕಿಂತ ಬೆಳಗ್ಗೆ ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕಾರ, ಆಮೇಲೆ ಕಾರ್ಯ ಅಂದ್ರೆ ಹುಟ್ಟಿದ ಪದಾರ್ಥ, ದೇಶ ಸ್ಪೇಸ್ ಜಾಗ. ಇದಕ್ಕಿಂತ ಬೇರೆಯಾಗಿ ತಾನಿಲ್ಲದೆ ಇರತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ ಬ್ರಹ್ಮಕ್ಕೆ ಇಲ್ಲ. ಹಾಗಿದ್ದಿದ್ರೆ ಅದನ್ನು ಪ್ರವೇಶ ಮಾಡಿದ್ರು ಮಾಡಬಹುದಾಗಿತ್ತು, ಪ್ರವೇಶ ಮಾಡಬಹುದಾಗಿತ್ತು. ಅಂಥದ್ದು ಜಾಗ ಇಲ್ಲವೇ ಇಲ್ಲ. ತಾನಿಲ್ಲದ ಜಾಗವಿಲ್ಲ, ತಾನಲ್ಲದ ವಸ್ತುವಿಲ್ಲ, ತಾನಿಲ್ಲದೆ ಇರುವ ಕಾಲವಿಲ್ಲ. ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ವಸ್ತುಗಳು ಯಾವಾಗಲೂ ಇರ್ತಕ್ಕಂಥ. ನಾಮರೂಪ ಕಾರ್ಯ ದೇಶಕ್ಕಿಂತ ಬೇರೆಯಾಗಿ ತಾನಿಲ್ಲದೆ ಇರತಕ್ಕಂಥ ಪ್ರದೇಶ ಅಂತ ಒಂದಿಲ್ಲ. ಹಾಗಿದ್ದರೆ ಪ್ರವೇಶ ಮಾಡಬಹುದಾಗಿತ್ತು, ಜೀವರೂಪದಿಂದ ಪ್ರವೇಶ ಮಾಡಕ್ ಆಗೋಲ್ಲ. ಕಾರಣಮೇವ ಚೇತ್ ಪ್ರವಿಶೇತ್, ಕಾರಣಮೇವ ಚೇತ್ ಪ್ರವಿಶೇತ್ ಜೀವಾತ್ಮತ್ವಂ ಜಹ್ಯಾಸ. ಜೀವಾತ್ಮತ್ವಂ ಜಹ್ಯಾಸ. ಕೆಲಸ ಮಾಡ, ಕಾರಣವೇ ಪ್ರವೇಶ ಮಾಡ್ತು ಮಾಡಬೇಡ. ಕಾರಣವೇ ಪ್ರವೇಶ ಮಾಡಿದ್ರೆ ಅವಾಗ ಜೀವನೇ ಇಲ್ಲ ಅಂತ ಹೇಳ್ತಾನೆ. ಜೀವಾತ್ಮತ್ವ ಕೈ ಬಿಡಬೇಕಾಗತ್ತೆ, ಜಹ್ಯಾಸ ಅಂದ್ರೆ ಕೈ ಬಿಡಬೇಕಾಗತ್ತೆ. ಜೀವಾತ್ಮತ್ವ ಇಲ್ಲ, ಇರೋ ಬ್ರಹ್ಮ ಹಾಗೆ ಜಗತ್ತ ಪ್ರವೇಶ ಮಾಡಿ. ಹಾ, ಕಾರಣವೇ ಕಾರ್ಯವನ್ನು ಪ್ರವೇಶ ಮಾಡಿಬಿಟ್ಟಿದ್ರೆ ಕಾರ್ಯವಾ ಹಾಗೆ ಮಾಡಿದಾರ ಸ್ವಾಮಿಗಳು. ಕಾರ್ಯ ಕಾರಣ ಪ್ರವೇಶ ಮಾಡಿದ್ರೆ ಪ್ರವೇಶವಾಕ್ಯದ ಅರ್ಥ ಇಲ್ಲ ಅಲ್ಲ. ಕಾರಣವನ್ನೇ ಪ್ರವೇಶಿಸಲಿ ಅಂದರೆ ಕಾರಣ, ಹೌದು, ನೀವು ಹೆಂಗೆ ಅರ್ಥ ಮಾಡಿದ್ದಾರೆ? ಕಾರಣವನ್ನೇ ಮಾಡಿದ್ದಾರೆ. ಕಾರಣವನ್ನೇ ಪ್ರವೇಶಿಸಲಿ ಅಂದ್ರೆ ಅಲ್ಲ, ತತ್ ಸೃಷ್ಟ ತದೇವ ಸೃಷ್ಟ ತ್ವಾಪತಿ ಹಂಗ. ಇದು ಅತ್ಯಂತ ಬಲಭಜ. ಇದು ಕಾರಣವನ್ನು ಕಾರ್ಯ ಪ್ರವೇಶ ಮಾಡೋದು ಆಗಲ್ಲ. ಕಾರಣವನ್ನು ಕಾರ್ಯ ಪ್ರವೇಶ ಮಾಡೋದು ಅಂತಂದ್ಬಿಟ್ರೆ ತುಂಬಾ ತೀರಾ ಹಾಸ್ಯಾಸ್ಪದವಾದ. ಅದು ಆಗಲಿ ಅಂತಂದ್ರೆ ಅವಾಗ ಜೀವಾತ್ಮತ್ವನ ಜೀವ ಕಾನೂನು ಪ್ರವೇಶ ಮಾಡಿಬಿಟ್ರೆ ಜೀವಾತ್ಮತ್ವ ಹೊರಟೋಗ್ಬಿಡುತ್ತೆ. ಈ ಘಟಾಕಾಶ ಮಹಾಕಾಶ ಪ್ರವೇಶ ಮಾಡಿಬಿಟ್ರೆ ಘಟಾಕಾಶ ಅಂತ ಇರುತ್ತೆ, ಇರೋದೇ ಇಲ್ಲ. ಕಿಡಿಯನ್ನ ಕೆಂಡವನ್ನು ಬೆಂಕಿಗೆ ಹಾಕ್ಬಿಟ್ರೆ ಕಿಡಿತ್ವ ಬೆಂಕಿತ್ವ ಹೋಗ್ಬಿಡುತ್ತೆ. ಕಾರಣಮೇವಚೆ ಪ್ರವೇಶ ಜೀವಾತ್ಮತ್ವ ಜಿಹ್ಯಾತ್ ಅಷ್ಟೇ ಇದೆ.
ಕಾರ್ಯಂ ಅಂತ ಕಾರಣಮೇವ ಚೇ ಪ್ರವೇಶೇ ಕಾರ್ಯಂ ಜೀವಾತ್ಮತ್ವ ಜಹ್ಯಾತ್. ಕಾರಣವನ್ನೇ ಪ್ರವೇಶ ಮಾಡಿಬಿಟ್ಟಿದ್ರೆ ಜೀವಾತ್ಮತ್ವನ್ನೇ ಕೈ ಬಿಡಬೇಕಾಗುತ್ತೆ. ಯಥಾ ಘಟಃ ಮತ್ ಪ್ರವೇಶೇ ಘಟತ್ವಂ ಜಹಾತಿ. ಗಡಿಗೆ ಮಣ್ಣೊಳಗೆ ಪ್ರವೇಶ ಮಾಡಿದ್ರೆ ಗಡಿಗೆತ್ವ ಇರಲ್ಲ, ಘಟತ್ವ ಹೊಟ್ಟೋಗ್ಬಿಡುತ್ತೆ. ಹಾಗೆ ಕಾರಣದಲ್ಲಿ ಕಾರ್ಯ ಪ್ರವೇಶ ಮಾಡಿದರೆ ಅದ ಪ್ರಸಕ್ತಿಯೇ ಇಲ್ಲ. ಅದು ವಾಕ್ಯದಲ್ಲಾಗ್ಲಿ ಸಂದರ್ಭದಲ್ಲಿ ಪ್ರಸಕ್ತಿಯೇ ಇಲ್ಲ. ಆಕ್ಷೇಪ ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲ. ತದೇವಾನುಪ್ರಾವಿತಿ ಶ್ರುತೇನ ಕಾರಣಾನುಪ್ರವೇಶೋ ಯುಕ್ತ. ಅಲ್ಲಿ ಕಾರಣಾನುಪ್ರವೇಶ ಅನ್ನೋದು ಕಾರಣಸ್ಯ ಅನುಪ್ರವೇಶ ಅಲ್ಲ, ಕಾರಣಂ ಪ್ರತಿ ಅನುಪ್ರವೇಶ. ಕಾರಣಸ್ಯ ಅನುಪ್ರವೇಶ ಕರ್ತರಿ ಸೃಷ್ಟಿ ಮಾಡಿ ಕಾರಣವೂ ಪ್ರವೇಶ ಮಾಡ್ತಾ ಇಲ್ಲ. ಕಾರಣವನ್ನು ಕುರಿತು ಕಾರಣಂ ಪ್ರತಿ ಅನುಪ್ರವೇಶ ಅಂತ ಹೇಳಬೇಕು. ತದೇವ ಅನುಪ್ರಾವೇಶದ ಒಂದು ಶ್ರುತಿ ಇರೋದ್ರಿಂದ ಕಾರಣವನ್ನು ಕುರಿತು ಪ್ರವೇಶ ಅನ್ನೋದು ಹೊಂದೋದಿಲ್ಲ. ಅದಿಲ್ಲೂ ಇಲ್ಲ, ಅದು ಲೋಕದಲ್ಲೂ ಇಲ್ಲ. ಹೇಳಿ. ಇಲ್ಲಿ ಕನ್ನಡದಲ್ಲೂ ಆ ಅರ್ಥ ಬರೋ ಹಂಗ ಹೇಳಿಲ್ಲ. ಕಾರಣವನ್ನೇ ಪ್ರವೇಶಿಸಲಿ ಅಂದ್ರೆ ಕಾರಣದ ಒಳಗೆ ಪ್ರವೇಶಿಸಲಿ ಅನ್ನೋ ಅರ್ಥದಲ್ಲಿ ಕೊಡ್ತಿಲ್ಲ ಇಲ್ಲ ಅವರು. ಬರ್ಲಿ ಅಂತ ಹೇಳಿದ್ರೆ ಕಾರಣಕ್ಕೆ ಪ್ರವೇಶಿಸ್ಲಿ ಅಂತ ಹೇಳೋ ಅರ್ಥದಲ್ಲಿ ಕೊಡ್ತಿದ್ದಾರೆ. ಅದೇ ಕಾರಣಕ್ಕೆ ಪ್ರವೇಶ, ಕಾರಣವನ್ನು ಪ್ರವೇಶ. ಅದಕ್ಕೆ ಕಾರಣವನ್ನು ಅನ್ನೋದು ಕರ್ಮಣಿ ದ್ವಿತೀಯಮ್ಮ. ಅಲ್ಲ, ಕಾರ್ಯ ಕಾರಣದೊಳಗೆ ಹೋಗ್ಲಿ ಅಂತಲ್ಲ ಅವ್ರು ಹೇಳ್ತಿರೋದು. ನಿಮ್ಮನ್ನೇ ಬರಕ್ ಹೇಳಿ ಅಂತ ಹೇಳಿದ್ರೆ ಅಂತೀವಲ್ಲ, ಹಾಗೆ ಕಾರಣವನ್ನೇ ಪ್ರವೇಶಿಸ್ಲಿ ಅಂತ ಕರೆದ್ರೆ ಅನ್ನೋ ಅರ್ಥ. ಹಾಗೆ ನಾನು ಗಡಿಗೆ ಮುಂದೆ ನೋಡಿ, ಗಡಿಗೆಯು ಮಣ್ಣನ್ನು ಹೊಕ್ಕರೆ ಡಿಸ್ಟಾಂಡ್ ಕೊಡ್ತಾರೆ ನೋಡಿ. ಗಡಿಗೆ ಮಣ್ಣನ್ನು ಯಥಾ ಘಟಃ ಮೃತ್ ಪ್ರವೇಶ ನೋಡಿದೆ ನೋಡಿ. ಗಡಿಗೆಯು ಮಣ್ಣನ್ನು ಪ್ರವೇಶ ಮಾಡಿದರೆ ನೋಡಿ. ಅಲ್ಲಿ ನೋಡಿದ್ರೆ ಗಡಿಗೆ ಮಣ್ಣನ್ನು ಪ್ರವೇಶ ಮಾಡುವ ಹಾಗೆ ಜೀವ ಅಥವಾ ಜಗತ್ತು ಬ್ರಹ್ಮನ್ ಪ್ರವೇಶ ಮಾಡಿದರೆ ಅಂತ. ಕಾರ್ಯವೇ ಕಾರಣದೊಳಗೆ ಹೋಗುತ್ತೆ ಅಂತ ಆಗೋದೇ ಇಲ್ಲ. ಅದಾಗೋದೇ ಬಲ್ಬಜ ಆಕ್ಷೇಪ ಇದು. ಇದು ಮೂಕ ಪೂರ್ವಪಕ್ಷಿ ಆಕ್ಷೇಪಣೆ ಮಾಡಲ್ಲ ಇದನ್ನ. ಭಾಷೆಕಾರರು ಎಲ್ಲಾ ಪಕ್ಷನೂ ತಗೊಂಡ್ಬಿಡ್ತಾ ಇದ್ದಾರೆ. ಈ ಸಂದೇಹವೇ ಬರಲ್ಲ. ಈ ಪಕ್ಷ ಸಂದೇಹ ಬರ್ತಿರೋ ಪಕ್ಷ ಹಾಕೊಂಡಿದ್ದಾರೆ. ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಈಗ ಪ್ರವೇಶ ಘಟತ್ವಂ ಜಹಾತಿ. ನೀರು ಐಸ್ ಆಯ್ತು, ಐಸ್ ಕರದ್ಮೇಲೆ ತಿರ್ಗಾ ನೀರನ್ನು ಪ್ರವೇಶ ಇನ್ನೊಂದು ತರ ಇದೆ ಪ್ರವೇಶ. ಗುರುಗಳೇ, ಇವಾಗ ನೀರು ಐಸ್ ಆಗುತ್ತೆ, ಐಸ್ ಕರಗದ್ಮೇಲೆ ನೀರನ್ನೇ ಪ್ರವೇಶ ಮಾಡ್ತು. ಸುಮ್ನೆ ಬಲ್ಬಜ ಆದ್ರೂ ಉದಾಹರಣೆ ಕಲ್ಪಯಿತ್ವ ಆಕ್ಷೇಪ ಆಗಲಿ ಮಾಡ್ಕೊಳ್ಳಿ. ನಮ್ಗೇನು ಇರೋ ವಾಕ್ಯಕ್ಕೆ ಅರ್ಥ ಹೇಳ್ಕೊಂಡು ಹೋಗೋದು. ಕಾರಣವನ್ನೇ ಪ್ರವೇಶ ಮಾಡ್ತಿ ಅಂತ ಅರ್ಥ ಮಾಡಿದ್ರೆ ತದೇವಾನುಪ್ರಾವೇಶಿತು ಅನ್ನೋದು ಹೊಂದಲ್ಲ. ಸೃಷ್ಟ್ವಾ ಅನ್ನೋ ಕರ್ತೃ ಇದೆಯಲ್ಲ, ಸೃಷ್ಟಿ ಮಾಡೋ ಕರ್ತೃವೇ ಪ್ರವೇಶ ಮಾಡಬೇಕಾದ್ರೆ ಕರ್ತೃ ಕಾರಣವೇ ಹೊರತು ಕರ್ತೃ ಕಾರ್ಯ ಅಲ್ಲ. ಅದರಿಂದ ಕಾರ್ಯದರ ಪ್ರವೇಶ ಏನ್ ಮಾಡಿದ್ರು ಹೊಂದೋದೇ ಇಲ್ಲ. ಹಾಗಾದ್ರೆ ಕಾರ್ಯಾಂತರಮೇವ ಸ್ಯಾತ್ ಚೇತ್, ಹಾಗಾದ್ರೆ ಒಂದು ಕೆಲಸ ಮಾಡಿ, ಮತ್ತೊಂದು ಕಾರ್ಯವನ್ನು ಹೊಕ್ಕಾಲ್ ಮಾಡಬೇಡ. ಈ ಕಾರ್ಯ ಬಿಟ್ಟು ಇನ್ನೊಂದು ಕಾರ್ಯವನ್ನು ಪ್ರವೇಶ ಮಾಡ್ದ ಅಂತ. ಕಾರ್ಯಾಂತ ಏಕಂ ಕಾರ್ಯಂ ಕಾರ್ಯಾಂತರಂ ಪ್ರವೇಶತಿ ಇತಿ. ಇದು ಏನು ಕೊಡ್ತಾರೆ ನೋಡಿ. ತದೇವಾನುಪ್ರಾವೇಶತಿ ಜೀವಾತ್ಮರೂಪಂ ಕಾರ್ಯಂ ನಾಮರೂಪ ಪರಿಣತಂ ಕಾರ್ಯಾಂತರಮೇವ ಆಪಚ್ಯತೆ ಚೇತ್. ಜೀವರೂಪವಾಗಿ ಪರಿಣಾಮಗೊಂಡ ಬ್ರಹ್ಮ ನಾಮರೂಪವೆಂಬ ಜಗತ್ತಿನ ಪ್ರವೇಶ ಮಾಡಿಸು ಅಂತ. ಅದು ಆ ವಾಕ್ಯಕ್ಕೆ ಅರ್ಥ ಹೊಂದಲ್ಲ. ಕಾರ್ಯಾಂತರಂ ಅದು ತತ್ಸೃಷ್ಟ ತದೇವ ವಾಕ್ಯ ಏನ್ ಮಾಡುದ, ಸೃಷ್ಟಿ ಮಾಡಿ ಅದೇ ಪ್ರವೇಶ ಮಾಡ್ತು ಅಂತ ಕಾರ್ಯ ಪ್ರವೇಶ ಮಾಡ್ತು ಅಂತ ಹೇಳ್ತಾನೆ ಇಲ್ಲ. ಪ್ರವೇಶ ಕ್ರಿಯೆ ಕರ್ಸು ಕಾರ್ಯವನ್ನು ಮಾಡೋದು ತುಂಬಾ ತಪ್ಪು. ಈ ಕಾರ್ಯ ಅಂತ ಪ್ರವೇಶ ಮಾಡ್ತಂದು, ಕಾರ್ಯ ಕಾನೂನು ಪ್ರವೇಶ ಮಾಡ್ತಂದು, ಕಾರ್ಯವನ್ನೇ ಕರ್ಸುವಾಗ ಮಾಡಿದೆ ಪ್ರವೇಶ ಸ್ಥಿತಿಗೆ. ಪ್ರವೇಶ ವಾಕ್ಯಕ್ಕೆ ಕಾರ್ಯವನ್ನು ಕರ್ಸು ಮಾಡೋದು ಇದೆಯಲ್ಲ, ಅದೇನ್ ಮಾಡುದು ಹೊಂದಲ್ಲ. ಕಾರಣವನ್ನು ಪ್ರವೇಶ ಮಾಡುತ್ತೆ ಎಂದು ಹೊಂದಲ್ಲ, ಕಾರ್ಯ ಅಂತ ಕಾರ್ಯ ಪ್ರವೇಶ ಮಾಡುತ್ತೆ ಎಂದು ಹೊಂದಲ್ಲ. ಕಾರ್ಯಕ್ಕೆ ಕರ್ತೃತ್ವ ಹೊಂದೋದೇ ಇಲ್ಲ ಪ್ರವೇಶಕ್ಕೆ. ಅದೇ ಪ್ರವೇಶ ಮಾಡ್ತು ಅನ್ನುವಂತಹ ಈ ವಾಕ್ಯ ಜೀವಾತ್ಮ ರೂಪವಾದ ಒಂದು ಕಾರ್ಯವು ಅದು ನಾಮರೂಪವಾಗಿ ಪರಿಣಾಮಗೊಂಡದ್ದಾಗಿ ಇನ್ನೊಂದು ಕಾರ್ಯ ಅಂತ ಪ್ರವೇಶ ಮಾಡುತ್ತೆ ಅಂತ ಅರ್ಥ ಮಾಡಬಹುದಲ್ಲ ಅಂತ.
ಅದು ವಾಕ್ಯ ನೋಡ್ತಾನೆ ಇಲ್ಲ, ವಾಕ್ಯಕ್ಕೂ ತನ್ನ ಅರ್ಥಕ್ಕೂ ಸಂಬಂಧವೇ ಇಲ್ಲ. ಈ ತತ್ಸೃಷ್ಟ ತದೇವ ತತ್ವದ ಕಾರ್ಯವಾ ಆಗೋದಿಲ್ಲ. ಅದು ವ್ಯಾಕರಣ ಅಲ್ಲ, ಲೋಕದವರು ಒಪ್ಕೊಳ್ಳೋದಾಗಲ್ಲ, ಯಾರು ಒಪ್ಕೊಳ್ಳೋ ಅರ್ಥ ಇಲ್ಲ ಅದನ್ನ. ನಾ ವಿರೋಧ ಅದು ವಿರೋಧವಾದ್ರೂ ಹೊಂದಲ್ಲ. ನೀ ಘಟೋ ಘಟಾಂತರ ಮಾಪಜ್ಯತೆ. ಯಾಕೆಂದ್ರೆ ಒಂದು ಕಾರ್ಯ ಇನ್ನೊಂದು ಕಾರ್ಯದೊಳಗೆ ಪ್ರವೇಶ ಮಾಡೋದು ಲೋಕದ ಕಂಡಿಲ್ಲ. ಸರೆ ಬಳೆನೂ ಆಗಲ್ಲ, ಬಳೆನೂ ಸರ ಆಗಲ್ಲ. ಬಳೆಯಾಗೇ ಇದ್ಕೊಂಡು ಸರವಾಗಿಯೇ ಇದ್ಕೊಂಡು ಹೆಂಗಾಗತ್ತೆ? ಚಿನ್ನ ಆಗತ್ತೆ. ಹಾಗೆ ಗಡಿಗೆ ಘಟ ಅಂತ ಪ್ರವೇಶ ಮಾಡೋದಿಲ್ಲ. ಜೀವನು ಕೂಡ ಕಲ್ಪಿತ ರೂಪ, ಆಭಾಸ ರೂಪ. ಜೀವ ಕಾರ್ಯನೇ ಅಲ್ಲ. ಆತ್ಮಾಶ್ರಿತೇ ನಿತ್ಯತ್ವಾಚ್ಯತಾಭ್ಯ ಅಂತ ಅಸಂಭವಸ್ತು ಸತೋನ್ಮತ್ತೆ ಹೇಳಿಸುವುದರಿಂದ ಜೀವನ ಕಾರ್ಯತ್ವನೇ ಕಿತ್ತಾಕ್ಬಿಟ್ಟಿದ್ದಾರೆ. ಜೀವನ ಕಾರ್ಯನೇ ಅಲ್ಲ ಜೀವ. ಜೀವ ಹುಟ್ಟಿದವನೇ ಅಲ್ಲ. ಹುಟ್ಟದೇ ಇರೋ ಕಾರ್ಯ ಜೀವನ ಹುಟ್ಟಿದೆ ಅನ್ ಮಾಡಿ ಅದನ್ನ ಕಾರ್ಯ ಅನ್ ಮಾಡಿ ಇದನ್ನ ಕಾರ್ಯ ಪ್ರವೇಶ ಮಾಡಿದ ಸಮ. ಒಂದು ಗಡಿಗೆಯೂ ಘಟಾಂತರವನ್ನ ಹೊಂದೋದಿಲ್ಲ ಅಲ್ಲವೇ? ಅಷ್ಟೇ ಅಲ್ಲ, ವ್ಯತಿರೇಕ ಶ್ರುತಿ ವಿರೋಧಾಚ. ಜೀವಸ್ಯ ನಾಮರೂಪ ಕಾರ್ಯ ವ್ಯತಿರೇಕವಾದಿನ್ಯ ಶ್ರುತಯೋ ವಿರುದ್ಧೇರನ್. ಜೀವನು ಕಾರ್ಯವಾಗ್ಬಿಟ್ರೆ ನೀ ಜೀವನನ್ನ ನಾಮರೂಪಗಳಿಂದ ಬೇರೆ ಅಂತ ಹೇಳ್ತಾ ಇರೋ ಶ್ರುತಿಗಳಿದೆಯಲ್ಲ, ಅದು ವಿರೋಧ ಆಗುತ್ತೆ. ಶ್ರುತಿಗಳು ಜೀವನನ್ನು ಹೇಳುವಾಗ ನಾಮರೂಪ ಪಕ್ಷಕ್ಕೆ ಸೇರಿಸೇ ಇಲ್ಲ. ಜೀವನನ್ನು ನಾಮರೂಪ ಪಕ್ಷಕ್ಕಿಂತ ಬೇರೆಯಾಗಿ ಇಟ್ಕೊಂಡಿದೆ, ಪರಮಾತ್ಮ ಪಕ್ಷಕ್ಕೆ ಇಟ್ಕೊಂಡಿದೆ. ನಾಮರೂಪ ಕಾರ್ಯ ವ್ಯತಿರೇಕವಾದಿನ್ಯ ಶ್ರುತಯ. ನಾಮರೂಪಗಳೆಂಬ ಕಾರ್ಯಕ್ಕಿಂತ ಬೇರೆಯಾದವನು. ಗಡಿಗೆಯಲ್ಲಿ ಆಕಾಶ ಇದೆಯಲ್ಲ, ಅದು ಘಟಪಕ್ಷಕ್ಕೆ ಸೇರೋದೇ ಇಲ್ಲ, ಈ ವ್ಯವಹಾರ ಪಕ್ಷಕ್ಕೆ ಬರೋದೇ ಇಲ್ಲ, ಅದು ಆಕಾಶ ಪಕ್ಷವೇ. ಹಾಗೆ ಜೀವನು ಕೂಡ ಕಾರ್ಯಕ್ಕಿಂತ ಬೇರೆಯಾಗಿರ್ತಕ್ಕವನು ಅಂತ ಹೇಳ್ತಾ ಇದೆ. ಸಾಕ್ಷಾತ್ ಪರಮಾತ್ಮನೇ ಜೀವನ ತೋರ್ತಾ ಇದ್ದಾನೆ, ಆಭಾಸ ಏವ ಅಂತ. ಹಾಗೆ ಕಾರ್ಯಶ್ರುತಿಗೆ ವ್ಯತಿರೇಕ ಶ್ರುತಿಯನ್ನು ಕಾರ್ಯ ವ್ಯತಿರೇಕ ಶ್ರುತಿ ಅರ್ಥ. ಕಾರ್ಯಕ್ಕಿಂತ ವ್ಯತಿರೇಕವಾಗಿದ್ದಾನೆ ಜೀವ ಎಂಬ ಶ್ರುತಿಗೆ ವಿರೋಧವಾಗುತ್ತೆ. ಯಾಕೆಂದರೆ ಜೀವನನ್ನ ನಾಮರೂಪ ಕಾರ್ಯಕ್ಕಿಂತ ಬೇರೆಯಾಗಿ ಶ್ರುತಿಗಳು ಹೇಳುತ್ತಾ ಇದ್ದು ಆ ಶ್ರುತಿಗಳಿಗೆ ಇದು ವಿರೋಧವಾಗುತ್ತೆ. ಅಯ್ಯೋ, ನಾಮರೂಪಗಳಿಂದ ಜೀವನಿಗೆ ನಾಮವೂ ಇಲ್ಲ, ರೂಪವೂ ಇಲ್ಲ. ಜೀವನಿಗೆ ಈ ವಿದ್ಯಾ ದುಪಾಧೀನ ನಾಮರೂಪತ್ವ ಬಂದಿದೆ ಹೊರತು ಸ್ವತಃ ಜೀವನಿಗೆ ನಾಮ ಇಲ್ಲ, ರೂಪ ಇಲ್ಲ. ಅವನೇ ಬ್ರಹ್ಮ, ಅವನನ್ನೇ ಆತ್ಮ ಸಪ್ತಮಸಿ ಅಂತ ಹೇಳ್ತಿರೋದು. ಅವನಿಗೆ ಬ್ರಹ್ಮಾತ್ಮತ್ವ ಉಪದೇಶವೇ ಹೊರತು ಪರಮಾತ್ಮನಿಗೆ ಉಪದೇಶ ಅಲ್ಲ. ಪರಮಾತ್ಮನಿಗೆ ಯಾಕೆ ಉಪದೇಶ ಮಾಡಬೇಕು? ಯಾವನು ಜೀವನಾಗಿ ತೋರ್ತಿದಾನೋ ಆ ಜೀವನಾಗಿ ತೋರ್ತಿರುವಂತಹವನಿಗೆ ಆತನ ಜೀವತ್ವವನ್ನು ಬಿಟ್ಕೊಂಡ ಶಬ್ದಕ್ಕೆ ವಾಚ್ಯ ಜೀವತ್ವವನ್ನು ಬಿಟ್ಕೊಂಡಂತಹ ಆತ್ಮನೇ. ಜೀವತ್ವೋಪೇತನಾದ ಆತ್ಮನಲ್ಲ, ಜೀವತ್ವದಿಂದ ಕೂಡ್ಕೊಂಡ ಆತ್ಮನ ಅಲ್ಲ. ನಾನು ತೋರ್ತಾ ಇದ್ದಾನಲ್ಲ, ಅವನಿಗೆ ಈ ಬುದ್ಧಾದುಪಾದಿ ಸಂಬಂಧವನ್ನ ಕಳಿಸಿದರೆ ಅವನು ಸಾಕ್ಷಾತ್ ಪರಮೇಶ್ವರನೇ ಆಗ್ತಾನೆ ಅಂತ. ಆದ್ದರಿಂದ ತದಸಿ ಅಂತ ಹೇಳ್ತಾರೆ, ತಮ್ಮಿಗೆ ತದಸಿ ಅಂತ. ಹಾಗಾಗಿ ಶ್ರುತಿಗಳು ವಿರುದ್ಧವಾಗುತ್ತವೆ. ನಾಮರೂಪ ಕಾರ್ಯಕ್ಕಿಂತ ವ್ಯತಿರೇಕವಾಗಿದ್ದಾನೆ ಜೀವ ಅಂತ ಹೇಳ್ತಾರೆ, ಶ್ರುತಿಗಳು ವಿರುದ್ಧವಾಗುತ್ತೆ. ಕದಾಪತ್ತು ಮೋಕ್ಷ ಸಂಭವಾಚ. ಅಷ್ಟೇ ಅಲ್ಲ, ಅವನ ಜೀವ ಮೋಕ್ಷ ಬ್ರಹ್ಮ ಪ್ರವೇಶ ಮಾಡಿಬಿಟ್ರೆ ಯಾರಿಗೂ ಮೋಕ್ಷ? ಮೋಕ್ಷ ಯಾರಿಗೂ ಹಂಗಲ್ಲ. ಜೀವನೇ ನಾಮರೂಪ ಕಾರ್ಯ ಆಗ್ಬಿಟ್ಟ, ಹಾಲು ಮೊಸರಾಗುವ ಹಾಗೆ ಜೀವನೇ ನಾಮರೂಪ ಆಗ್ಬಿಟ್ಟ ಅಂದ್ರೆ ಮೋಕ್ಷವೇ ಯಾರಿಗೂ? ಬ್ರಹ್ಮಕ್ಕೆ ಮೋಕ್ಷವ, ನಾಮರೂಪಕ್ಕೆ ಮೋಕ್ಷವ? ಅದು ಒಂದ ತದಾಪತ್ವನ ನಾಮರೂಪಾಪತ್ತವು ಜೀವಸ್ಯ. ಜೀವನ ನಾಮರೂಪಗಳ ಕಾರ್ಯಕ್ಕಿಂತ ಬೇರೆ ಧರಿಸಿದವರು ಈ ಬಗ್ಗೆ ಇರುತ್ತಾರೆ. ನಾಮರೂಪಗಳೇ ಆದರೆ ಮೋಕ್ಷವೂ ಆಗಲೇ ಆದ. ಆ ನಾಮರೂಪಗಳೇ ಆದರೆ ಏನಾದರೆ ಜೀವನ ತಿಳ್ಕೋಬೇಕು. ಕನ್ನಡದಲ್ಲಿ ಆ ನಾಮರೂಪಗಳೇ ಆದರೆ ಅಷ್ಟೇ ಇದೆ. ಜೀವನು ಆ ನಾಮರೂಪಗಳೇ ಆದರೆ ಆಗಲೇ ಮೋಕ್ಷವು ಆಗಲೇ ಆರದಾದ್ದು ಮೋಕ್ಷ ಧ್ಯಾನ ಮಾಡಬೇಕು. ಜೀವನದ ಅಧ್ಯಯನ ಮಾಡಬೇಕು ಕನ್ನಡಾನುವಾದಕ್ಕೆ. ಟಿಪ್ಪಣಿ ಒಂದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಗುರುಗಳೇ.
ಜೀವ ನಾಮರೂಪ ಎಂಬ ಎರಡು ಅಂಗಗಳುಳ್ಳ ಕಾರ್ಯವಾಗಿ ಬ್ರಹ್ಮವು ಪರಿಣಮಿಸುತ್ತದೆ ಎಂಬ ಪಕ್ಷವನ್ನು ಬಿಟ್ಟು ಪರಿಣಾಮವಾದಿಯು ಬ್ರಹ್ಮವು ಮೊದಲು ಜೀವನಾಗುತ್ತದೆ, ಆಮೇಲೆ ಜೀವನು ನಾಮರೂಪವಾಗಿ ಪರಿಣಾಮಿಸುತ್ತಾನೆ ಎಂಬ ವಾದವನ್ನು ಈಗ ಒಡ್ಡುತ್ತಾನೆ. ಚೇತನಾದ ಜೀವನು ಅಚೇತನಾಗುವುದು ಅಸಂಭವ ಎಂಬ ದೋಷವು ಈ ವಾದದಲ್ಲಿ ಸ್ಪಷ್ಟ. ಅದು ತಗೊಂಡಿರೋ ಭಾಷೆಗಾರರು. ನಾಮರೂಪ ಆಗ್ಬಿಟ್ರೆ ಅಚೇತನ ಆಗ್ಬಿಡ್ತಾನೆ, ಆ ಒಂದು ಅಂಶ ತಗೊಂಡೇ ಇಲ್ಲ. ಸ್ವಾಮಿನ ಸೇರಿಸಿದ್ರು. ಜೀವಸ್ಯ ನಾಮರೂಪ ಪಕ್ಷತ್ವೇ ಮೋಕ್ಷ ಸಂಭವ ಅಂತ. ನಹಿ ಯಥೋ ಮುಚ್ಯಮಾನಃ ತದೇವ ಆಪದ್ಯತೆ. ಯಾವುದನ್ನು ಬಿಡುಗಡೆ ಹೊಂದಬೇಕು ಅಂತ ಅಂದ್ಕೊಂಡವನಾಗಿದ್ದಾನೋ ಜೀವ, ಅವನೇ ಆಗ್ಬಿಟ್ರೆ ಅವನೇ ನಾಮರೂಪ ಆಗ್ಬಿಟ್ರೆ, ನಾಮರೂಪ ಬಿಡುಗಡೆ ಹೊಂದಬೇಕು ಅಂತ ಅವನು ಹೊರಟಿದ್ದಾನೆ. ನಾಮರೂಪ ಪಕ್ಷಕ್ಕೆ ಹಾಕೊಂಡು ಪರಿಚ್ಛಿನ್ನನಾಗಿ ಸಂಸಾರಿಯಾಗಿ ಕರ್ತೃಭೋಕ್ತವಾಗಿ ತೋರ್ತಾ ಇದ್ದಾನೆ. ಇದನ್ನು ಬಿಡುಗಡೆ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವನು ಅದೇ ಆಗ್ಬಿಟ್ರೆ, ನಾಮರೂಪವೇ ಆಗ್ಬಿಟ್ರೆ ಮೋಕ್ಷ ಯಾರಿಗೆ? ಮೋಕ್ಷವೇ ಹೊಂದಲ್ಲ. ಅಷ್ಟೆಲ್ಲ ಚೇತನ ಅಚೇತನ ಆಗ್ಬಿಡ್ತಾನೆ. ಆಮೇಲೆ ಇವನು ಸ್ವರೂಪವೇ ಹೊರಟೋಗ್ಬಿಡೋದು. ಇದೇ ಯಾವ ಜೀವನಿಗೆ ನಾಮರೂಪ ಕ್ಷೇತ್ರ ಯಾವ ಕಾರಣಕ್ಕೂ ಹೊಂದಲ್ಲ. ಎಲ್ಲ ಉಪನಿಷತ್ತು, ಜ್ಞಾನಕಾಂಡ, ಕರ್ಮಕಾಂಡ ಅಷ್ಟು ಜೀವನ ಮೇಲೆ ನಿಂತಿರೋದು. ಜೀವನೇ ಇದಕ್ಕೆ ಮೂರಕ್ಕೂ ಅಧಿಕಾರಿ. ಜ್ಞಾನವೂ ಜೀವನಿಗೆ, ಉಪಾಸನೆಯೂ ಅವನಿಗೆ, ಕರ್ಮವೂ ಅವನಿಗೆ. ಅದೇ ಕರ್ಮೋಪಾಸನೆ ಮಾಡುವಾಗ ಕರ್ತೃಭೋಕ್ತು ಅಂದ್ಕೊಂಡಿರ್ತಾನೆ. ಜ್ಞಾನವನ್ನು ಮಾಡಿಕೊಳ್ಳುವಾಗ ತಾತ್ಕಾಲಿಕವಾಗಿ ಅವ್ರು ಮಾಡ್ಕೊಂಡವನಾಗಿದ್ದರೂ ಗೊತ್ತಾಗುತ್ತಲೇ ಬಿಟ್ಕೊಂಡ್ಬಿಡ್ತಾನೆ. ಅಲ್ಲಿವರೆಗೆ ಗೊತ್ತಾಗುವವರೆಗೆ ಜೀವನ ಜೀವತ್ವ ಇರುತ್ತೆ. ಗೊತ್ತಾಗುತ್ತಲೇ ಜೀವನ ಜೀವತ್ವ ಹೋಗಿ ಪರಮಾತ್ಮ ಪಕ್ಷ ಸೇರಿ ಜೀವತ್ವ ಬಾಧೆ ಆಗ್ಬಿಡುತ್ತೆ. ಎಷ್ಟು ನಿಕಟವಾಗಿದ್ದಾನೆ ಜೀವ ಅಂತಂದ್ರೆ, ಸ್ಪಷ್ಟವಾಗಿದ್ದಾನೆ. ನಾನು ತೋರ್ತಾ ಇದ್ದಾನೆ. ಅದೇ ಬೆರಿಕೆ ರೂಪನೇ ತೋರ್ತಾ ಇದ್ದಾನೆ. ಆ ಬೆರಿಕೆ ರೂಪ ಬಿಟ್ಕೊಂಡ್ಬಿಟ್ರೆ ಆಗಲೇ ಪರಮಾತ್ಮ. ಬೆರಿಕೆಯಿಂದ ಜೀವನ ಆದ, ಬೆರಿಕೆ ಬಿಟ್ಟರೆ ಪರಮಾತ್ಮ ಆಗ್ತಾನೆ. ಬೆರಿಕೆ ಯಾವುದು ಅಂದ್ರೆ ಮಾಡೋದು, ಅನುಭವಿಸೋದು, ತಿಳ್ಕೊಳ್ಳೋದು, ಮೂರು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಆಮೇಲೆ ನಾಮರೂಪ ಆದಿಮತ್ವ, ಕ್ರಿಯಾಕಾರಕ ಫಲವತ್ವ. ಆಮೇಲೆ ನಹಿ ಶೃಂಖಲಾಪತಿ ಬದ್ಧಸ್ಯ ತಸ್ಕರಾದೇ. ಬದ್ಧನಾದ ತಸ್ಕರಾದಿಗಳಿಗೆ, ಕಳ್ಳನೆ ಮುಂತಾದವರಿಗೆ ಸರಪಳಿ ಆಗೋದು ಹೊಂದಲ್ಲಪ್ಪ. ಅವರೇ ಸರಪಳಿ ಆಗೋದು ಹೊಂದಲ್ಲಪ್ಪ. ಕಳ್ಳನಿಗೆ ಬೇಡಿ ಹಾಕಿದ್ದಾರೆ. ಬೇಡಿ ಹಾಕಿದಂತ ಕಳ್ಳನೇ ಬೇಡಿ ಆಗ್ಬಿಡ್ತಾನ. ಕಳ್ಳ ಊಟ ಅವನಿಗೆ ಆಮೇಲೆ ಬಂದ ಬೇಡಿ, ಆಮೇಲೆ ಬಂದ ಬೇಡಿ ಮುಂಚೆ ಇದ್ದ ಕಳ್ಳ ಬೇಡಿ ಆಗೋದಪ್ಪ. ಆಮೇಲೆ ಬಂದು ನಾಮರೂಪ, ಮುಂಚೆ ಇದ್ದ ಜೀವ, ಜೀವ ನಾಮರೂಪ ಆಗ್ಬಿಡ್ತಾನ. ಜೀವನ ಇಟ್ಕೊಂಡೆ ನಾಮರೂಪ ತೋರ್ತಾ ಇರೋದು. ಜೀವನಿಗೆ ನಾಮರೂಪದ ಸಂಬಂಧ ನಮ್ಗೆ ಭಾಗ ಇಟ್ಕೊಂಡಿರೋದು. ಅವನಿಂದ ಅಸ್ತಿತ್ವ ಪಡ್ಕೊಂಡ ನಾಮರೂಪಗಳು ಅವನನ್ನ ಕಿಸ್ಕೊಂಡ್ಬಿಡುತ್ತೆ, ನಾಮರೂಪ ಪಕ್ಷ ಹಾಕೊಂಡ್ಬಿಡುತ್ತೆ ಅನ್ನೋ ಹೊಂದಲ್ಲಪ್ಪ. ಜೀವ ನಾಮರೂಪ ಪಕ್ಷಕ್ಕೆ ಹೋಗೋದೇ ಇಲ್ಲ. ಜೀವನ ಸಾಕ್ಷಾ ಪರಮೇಶ್ವರನೇ. ಯಾವ ಸ್ಥಿತಿಯಲ್ಲಿ ಕಾಶಕ ಸಹ ಕಾಟ ಬಾಹ್ಯಾಂತರ್ಭೇದೇನ ಪರಿಣತಂ ಇತಿ ಚೇತ್. ಇನ್ನೊಂದು, ಒಳಗೆ ಹೊರಗೆ ಅನ್ನುವ ಭೇದ ಆಗಿ ಎರಡು ರೀತಿಯಾಗಿ ಬ್ರಹ್ಮ ಪರಿಣಾಮ ಹೊಂದಿ ಮಾಡಬೇಡ. ಬ್ರಹ್ಮವೇ ಅರ್ಧ ಭಾಗ ಪ್ರಪಂಚವಾಗಿ ಜೀವಗಳಾಗಿದೆ, ಇನ್ನು ಅರ್ಧ ಭಾಗ ತಾಯಿದೆ. ಆಮೇಲೆ ಪ್ರವೇಶ ಮಾಡೋದು ಬಾಹ್ಯಾಂತ ಭೇದ. ಬಾಹ್ಯ ಭೇದ ಅಂದ್ರೆ ಅನಂತ ಭೇದ. ನೋಡೋಣ. ಬ್ರಹ್ಮ ಪರಿಣಾಮ ಅಂತಾನೆ ಮೂರಾಗುತ್ತೆ. ಜೀವ ಒಂದು, ಶರೀರ ಒಂದು, ಬ್ರಹ್ಮ ಒಂದು. ಬ್ರಹ್ಮ ಪರಿಣಾಮ ಆಗಿರೋದು ಒಳಗೆ ಜೀವರೂಪದಿಂದ, ಹೊರಗೆ ನಾಮರೂಪ ಇದರಿಂದ. ಹೌದು, ಅವಾಗ ಬ್ರಹ್ಮ ಇದೆಯೋ ಇಲ್ಲ ಬೇರೆ ಪರಿಣಾಮ ಆಯ್ತಲ್ಲ. ಬ್ರಹ್ಮ ಇದ್ದಾನೆ, ಮೂರಾಯ್ತಲ್ಲ. ಪರಿಣಾಮವಾದದಲ್ಲಿ ಹಾಗೇನೆ ಇದು. ಅದೇ ಬ್ರಹ್ಮ ಒಂದು, ಪರಿಣಾಮ ಜೀವರೂಪ ಒಂದು, ಜಗತ್ತು ಒಂದು, ಮೂರು. ಏನಂದ್ರೆ ಒಂದೇ ಕಡೆ ಇದ್ದಾನೆ ಅನ್ನೋದಕ್ಕೆ, ಜೀವನಾಗಿಯೂ ನಾಮರೂಪವಾಗಿಯೂ ಒಂದೇ ಕಡೆ ಹೇಗಿದ್ದಾನೆ ಅಂದ್ರೆ ಒಳಗೆ ಜೀವನಾಗಿ, ಹೊರಗೆ ನಾಮರೂಪವಾಗಿ. ಅದೇ ಜೀವರೂಪ ಬೇರೆ, ನಾಮರೂಪ ಬೇರೆ, ತನ್ರೂಪ ಬೇರೆ. ಅದನ್ನ ಇವಾಗ ಜೀವರೂಪ ಒಂದೇ ಆದ್ರೆ ಈಗ ಹಿಂದೆ ಆಕ್ಷೇಪ ಹೊಡೆದಾಕ್ಬಿಟ್ರಲ್ಲ, ಅದಕ್ಕೆ ಈ ಕಲ್ಪನೆ ನೆಕ್ಸ್ಟ್. ತದೇವ ಕಾರಣಂ ಬ್ರಹ್ಮ, ಕಾರಣವಾಗಿರೋ ಅದೇ ಬ್ರಹ್ಮವೇ. ಓದ್ಬೇಕಲ್ವಾ? ತದೇವ ಕಾರಣಂ ಬ್ರಹ್ಮ ಶರೀರಾದ್ಯಾಧಾರತ್ವೇನ ತದಂತರ್ಜೀವಾತ್ಮನ ಆಧೇಯತ್ವೇನ ಚ ಪರಿಣತಂ ಇತಿ ಚೇತ್. ಅದೇ ಕಾರಣವಾದ ಬ್ರಹ್ಮವೇ ಹೊರಗಡೆ ಶರೀರವೇ ಉಂಟಾದ ಆಧಾರವಾಗಿಯೂ ಆ ಶರೀರದೊಳಗೆ ಜೀವರೂಪದಿಂದಲೂ ಅದು ಆಧೇಯ, ಇಡಲ್ಪಟ್ಟವನು ಆಧೇಯ. ಯಾವ್ದ ಮೇಲೆ ಇಡ್ತೀವೋ ಅದು ಆಧಾರ. ಶರೀರ ಆಧಾರ,
ಶರೀರದ ಮೇಲೆ ಜೀವ ಎಳೆಯಲ್ಪಟ್ಟಾನೆ, ಹೃದಯದಲ್ಲಿ ಎಳೆಯಲ್ಪಟ್ಟಾನೆ ಆಧೇಯ. ಇವರು ಎರಡು ರೂಪದಿಂದ ಅದೇ ಬ್ರಹ್ಮ ಪರಿಣಾಮಗೊಂಡು ಮಾಡ್ಬೋದಲ್ಲ. ಹೀಗೆ ಮಾಡ್ಬಿಟ್ರೆ ಅವಾಗ ಇದೇ ಪ್ರವೇಶ ಅಂತ ಅರ್ಥ ಮಾಡೋದು. ಪ್ರವೇಶ ವಾಕ್ಯ ಇದೇ ಅರ್ಥ ಮಾಡೋದು. ಪ್ರವೇಶ ವಾಕ್ಯವನ್ನು ಹೇಗೆ ಹೊಂದಿಸೋದು, ಇದು ಪರಿಣಾಮ ಪ್ರಕ್ರಿಯೆ. ಇದು ಆತ್ಮಕತೆಯ ಪರಿಣಾಮ ಸೂತ್ರದಲ್ಲಿ ಪರಿಣಾಮ ಪ್ರಕ್ರಿಯೆಯನ್ನು ಒಂದು ಹಂತದ ಮಾಡಿದ್ದಾರೆ ಸೂತ್ರಕಾರರು. ಆದರೆ ಪರಮಾರ್ಥ ದೃಷ್ಟಿಯಿಂದ ಅಲ್ಲ ಅಂತ ಭಾಷೆಗಳು ತಗೊಳ್ತಾರೆ. ಪರಿಣಾಮ ಪ್ರಕ್ರಿಯೆಯನ್ನ ಒಪ್ಪಿದ್ರೆ ಸಾವಯವತ್ವ, ಅನಿತ್ಯತ್ವ, ವಿಕ್ರಿಯಾವತ್ವ ಅನೇಕ ದೋಷಗಳು ಬರುತ್ತೆ ಬ್ರಹ್ಮಕ್ಕೆ. ಬಹಿಷ್ಠಸ್ಯ ಪ್ರವೇಶೋಪತ್ತೆ, ಇದು ಹೊಂದಲ್ಲ ಕಣಯ್ಯ. ಯಾಕೆಂದ್ರೆ ಪ್ರವೇಶ ಆಗ್ಬೇಕಾದ್ರೆ ಹೊರಗಡೆ ಇರಬೇಕು. ಹೊರಗಡೆ ಇದ್ದದ್ದು ಪ್ರವೇಶ ಮಾಡ್ಬೇಕೇ ಹೊರತು ತಾನೇ ಆದ ಪ್ರವೇಶ ಆಗ್ಬಿಟ್ರೆ ಇವಾಗ ಜೀವರೂಪದಿಂದಲೂ ನಾವು ಪರಿಣಾಮ ಆಗ್ಬಿಟ್ರೆ ಪ್ರವೇಶ ಅಂತ ಆಯ್ತು. ಅವಾಗ ಹಾಲು ಮೊಸರು ಪ್ರವೇಶ, ತಾನೇ ಮೊಸರಾದ್ಮೇಲೆ ಪ್ರವೇಶ ಅಂತ ಆಯ್ತು. ಈ ಪರಿಣತ ಅಂದ್ರೆ ಪ್ರವೇಶ ಹೊಂದಲ್ಲ. ಪ್ರವೇಶ ಹೊಂದಿಸ್ಬೇಕಾದ್ರೆ ಅದು ಇದು ಬೇರೆ ಇಟ್ಕೋಬೇಕು. ಬಹಿಷ್ಠವಾಗಿದ್ರೆ ಪ್ರವೇಶ ಹೊಂದತ್ತೆ. ಇದು ಇದು ಈ ಕಡೆಯಿಂದ ನಹಿ ಯೋ ಯಸ್ಯ ಅಂತಸ್ಥಃ ನಹಿ ಯೋ ಯಸ್ಯ ಅಂತಸ್ಥಃ ಸಏವ ತತ್ ಪ್ರವಿಷ್ಟಃ ಇತ್ಯುಚ್ಯತೆ. ಸಏವ ತತ್ ಪ್ರವಿಷ್ಟಃ ಉಚ್ಯತೆ. ಯಾರು ಯಾವನ ಒಳಗೆ ಇದ್ದುಕೊಂಡ್ಬಿಟ್ಟಿದಾನೋ ಅವನು ಅದ್ರೊಳಗೆ ಪ್ರವೇಶ ಮಾಡದೆ ಅನ್ಸ್ಕೊಳ್ಳಪ್ಪ. ಮಗ ಎಳ್ಳಲ್ಲಿ ಎಣ್ಣೆ ಇದೆ, ಶೇಂಗಾದಲ್ಲೂ ಎಣ್ಣೆ ಇದೆ, ಪ್ರವೇಶ ಮಾಡಿದೆ ಅನ್ನಕ್ಕಾಗಲ್ಲಪ್ಪ. ಒಳಗೆ ಇರೋದದು, ಅದ್ರೊಳಗೆ ಸಹಜವಾಗಿರೋದು. ಯಾವ್ದೊಳಗೆ ಇದ್ದುಕೊಂಡ್ಬಿಟ್ಟಿದ್ಯೋ ಅದೇ ಅದಕ್ಕೆ ಪ್ರವಿಷ್ಟವಾಗಿದ್ದಾನೆ ಅಂತ ಅನ್ನೋಕ್ಕಾಗಲ್ಲ. ಹೊರಗಡೆ ಇದ್ದರೆ ಪ್ರವೇಶ ಮಾಡ್ಬೇಕೇ ಹೊರತು ಒಳಗಡೆ ಇರೋದೇ ಒಳಗೆ ಪ್ರವೇಶ ಮಾಡಿದೆ ಅಂತಂದ್ರೆ ಏನು? ಅಂತಸ್ಥವಾಗಿರೋದೇ ಅಂತ ಪ್ರವೇಶ ಮಾಡ್ತಂದ್ರೆ ಹೊಂದಲ್ಲ. ಬಹಿಷ್ಠಸ್ಯ ಅನುಪ್ರವೇಶ ಸ್ಯಾತ್. ಬಹಿಷ್ಠಸ್ಯ ಅನುಪ್ರವೇಶ ಸ್ಯಾತ್. ಬಹಿಷ್ಠ ಬಹಿಃ ಸ್ಥಿತಃ ಬಹಿಷ್ಠ. ಹೊರಗೆ ಇದ್ದವನಿಗೆ ಪ್ರವೇಶ ಅನ್ನೋದಾಗತ್ತೆ. ಪ್ರವೇಶ ಅಕ್ಷರಾರ್ಥ ತಗೊಂಡ್ರೆ, ಶಬ್ದಾರ್ಥವನ್ನು ತಗೊಂಡ್ರೆ ಹೊರಗಡೆಯಲ್ಲಿ ಇದ್ದದ್ದಕ್ಕೆ ಪ್ರವೇಶ ಹೊಂದತ್ತೆ. ಹಾಗಾದ್ರೆ ಪ್ರವೇಶ ಶಬ್ದಾರ್ಥಸ್ಯ ಏವಂ ದುಷ್ಟತ್ವ. ಪ್ರವೇಶ ಅನ್ನೋ ಶಬ್ದಕ್ಕೆ ಅರ್ಥ ಲೋಕದಲ್ಲಿ ಈ ರೀತಿ ಕಂಡಿರೋದ್ರಿಂದ ನಾವು ಆ ರೀತಿ ಅದಕ್ಕೆ ಅರ್ಥ ಮಾಡ್ಕೋಬೇಕೆ ಹೊರತು ಸುಮ್ಮನೆ ನಾನು ಹೇಗೋ ಹೊಂದಿಸ್ಬಿಡ್ತೀನಿ ಹೇಳ್ಬಿಟ್ಟು ಅದೇ ಅರ್ಧ ಜೀವ ಇನ್ನರ್ಧ ನಾಮರೂಪ ಎರಡೂ ಪರಿಣಾಮ ಆಗ್ಬಿಟ್ಟು ಪ್ರವೇಶ ಮಾಡ್ತೀನಿ ಅಂತಂತೀನಿ ಅಂದ್ರೆ ತಾನೇ ಪರಿಣಾಮ ಆದ್ಮೇಲೆ ಪ್ರವೇಶ ಅಂತ ಆಯ್ತಲ್ಲ. ಯಥಾ ಗೃಹಂ ಕೃತ್ವಾ ಪ್ರಾವಿಶತಿ. ಶಂಕರಾಚಾರ್ಯ ಕಾಲದಲ್ಲೂ ಗೃಹ ಪ್ರವೇಶ ಇತ್ತು ಅಂತ ಆಯ್ತಲ್ಲ. ಈ ಕಾಲದಲ್ಲಿ ಬಂದದ್ದಲ್ಲ ಇದು. ಗೃಹ ಪ್ರವೇಶ ಮಾಡಿಸ್ಕೊಳ್ಳೋದು ಶಂಕರಾಚಾರ್ಯ ಕಾಲದಲ್ಲಿ ನಡ್ಕೊಂಡು ಬಂದಿದೆ. ಇದು ಗೃಹ ಪ್ರವೇಶ ಮಾಡ್ಕೋಬೇಕು. ಗೃಹ ಪ್ರವೇಶ ಮಾಡ್ಕೊಳ್ಳದೆ ಹೋದ್ರೆ ಮನೆಯಲ್ಲಿ ಒಳ್ಳೇದಾಗಲ್ಲ. ವಾಸ್ತು ರಾಕ್ಷೋಗ್ರಹ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿ ಎಲ್ಲ ಹೊರಕ್ಕೆ ಹಾಕಿ ಶಿಷ್ಟ ಶಕ್ತಿಯನ್ನು ತುಂಬಿಕೊಂಡು ಏನೋ ಮಾಡ್ಕೋಬೇಕು. ಹಾಗೆ ನಾವು ಕೆಲಸ ಮಾಡೋಣ, ಬುದ್ಧಿವಂತಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಲಸೂರ್ಯಕಾದಿ ಪ್ರತಿಬಿಂಬವತ್ ಪ್ರವೇಶಸ್ಯ ಇತಿ ಚೇತ್. ಜಲಸೂರ್ಯಕಾದಿ ಪ್ರತಿಬಿಂಬವತ್ ಪ್ರವೇಶಸ್ಯ ಇತಿ ಚೇತ್. ಇದನ್ನು ಶ್ರುತಿಯಲ್ಲಿ ಒಂದ್ ಕಡೆ ಒಪ್ಕೊಂಡು ಇದೆ. ಇಹ ಪ್ರವಿಷ್ಟ ಆನಕಾಗ್ರ ಒಂದ್ರಲ್ಲಿ, ಇನ್ನೊಂದ್ ಕಡೆ ವಿಶ್ವಂಭರ ಕುಲ ಅಗ್ನಿ. ಬೃಹದಾಂಕ ಇದು ಗೀತೆಯಲ್ಲಿ ಇದೆಯಲ್ಲ, ಯಥಾ ವಿವಸ್ವಾನಪ ಅಂತ. ನೀರಿನಲ್ಲಿ ಸೂರ್ಯ ಕಪ್ರತ್ಯ ಹಾಕಿದ್ರೆ ಸಣ್ಣ ಸೂರ್ಯ ಅಂತ ಅರ್ಥ. ಅಲ್ಪೋ ಸೂರ್ಯ ಕಹ. ನೀರಿನಲ್ಲಿ ತೂರಿದಂತಹ ಸೂರ್ಯ ಸಣ್ಣ ಸೂರ್ಯ. ನೀರಿನಲ್ಲಿ ಸಣ್ಣ ಸೂರ್ಯ, ಸಣ್ಣ ಚಂದ್ರ, ಸಣ್ಣ ನಕ್ಷತ್ರಗಳು ಸಣ್ಣ ತೋರುತ್ತಲ್ಲ. ಆ ರೀತಿ ಪ್ರಪಂಚದೊಳಗೆ ಪ್ರತಿಬಿಂಬ ರೂಪದ ಪ್ರವೇಶ ಮಾಡಿದ್ರೆ ಅರ್ಥ ಮಾಡಬೇಡ. ಜೀವರೂಪ ಪ್ರತಿಬಿಂಬ, ಪರಮಾತ್ಮ ಬಿಂಬ, ಜೀವರೂಪ ಪ್ರತಿಬಿಂಬ. ಎರಡು. ಹೌದು ಎರಡು ಇರ್ಬೇಕು. ಪ್ರವೇಶವಾಗಿ ಎರಡು ಇರ್ಬೇಕಪ್ಪ. ಒಂದೇ ಪ್ರವೇಶಕ್ಕಾಗಲ್ಲ. ಏಕಮೇವ ಅದ್ವಿತೀಯ ಪ್ರವೇಶ ಆಗಲ್ಲ. ವೇದಾಂತಿ ಒಪ್ಕೊಂಡಿದ್ದಾರೆ ಎಷ್ಟು ಅಂಶಕ್ಕೆ ಇದನ್ನ. ಅವಚ್ಛಿನ್ನವಾದ ಪ್ರತಿಬಿಂಬವಾದ ಯದಾದಿತ್ಯ 15ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಇದೇ ದೃಷ್ಟಾಂತ ಕೊಟ್ಟಿದ್ದಾರೆ ಶಂಕರಾಚಾರ್ಯ ಸಿದ್ಧಾಂತವಾಗಿ. ಅಲ್ಲಿ ಇದೇ ಶ್ಲೋಕವನ್ನು ಕೊಟ್ಟು ಸಿದ್ಧಾಂತ ಮಾಡ್ತಿದ್ದಾರೆ. ಅದಕ್ಕೆ ಶಂಕರಾಚಾರ್ಯರು ಎರಡನ್ನೂ ಒಪ್ಪಿರುವಾಗ ಜೀವನ ಪ್ರಸ್ಥಾನದವರು ಪ್ರತಿಬಿಂಬವಾದಿಗಳು, ಆಮತಿ ಪ್ರಸ್ಥಾನದವರು ಅವಚ್ಛಿನ್ನವಾದ.
ಈ ರೀತಿ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಹೇಗೆ ಮಾಡ್ಕೊಂಡಿದ್ದಾರೆ ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ. ಯಾಕೆ ಹಿಂಗೆ ವಾದ ಶಂಕರಾಚಾರ್ಯ ಎರಡನ್ನೂ ಒಪ್ಕೊಂಡಿದ್ದಾರೆ, ಪರಮಾರ್ಥ ಎರಡನ್ನೂ ತೆಗೆದುಹಾಕಿದ್ದಾರೆ, ನಾವು ಎರಡನ್ನೂ ಒಪ್ಕೊಂಡಿದ್ದಾರೆ. ನೀರಿನಲ್ಲಿ ಸೂರ್ಯಚಂದ್ರಾದಿಗಳ ಪ್ರವೇಶವಾಗುವ ಹಾಗೇನೆ ದೇಹದೊಳಗೆ ಜೀವರೂಪದಿಂದ ಪ್ರವೇಶ ಮಾಡಿದ್ದಾನೆ. ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ನಾಮರೂಪಗಳೆಲ್ಲ ಪ್ರತಿಬಿಂಬ ಪರಮಾತ್ಮಂದು, ಪರಮಾತ್ಮನೇ ಬಿಂಬ, ನಾಮರೂಪಗಳಾಗಿ ಪ್ರತಿಬಿಂಬ ತೋರಿಸ್ತಾ ಇದ್ದಾನೆ. ಈ ರೀತಿ ಪ್ರವೇಶ ಮಾಡಿದ ಹಾಗೆ ಮಾಡಿದೆ ಅಂತ ಇದು ಹೊಂದತ್ತಲ್ಲ. ಅಪರಿಚ್ಛಿನ್ನತ್ವ ಅಮೂರ್ತತ್ವ ಏನ್ ಮಾಡ್ಬಿಟ್ರು, ಪ್ರತಿಬಿಂಬ ದೃಷ್ಟ ಅಂತಂದ್ರೆ ಪೂರ್ತಿ ತಗೊಂಡ್ಬಿಟ್ರು. ಪ್ರತಿಬಿಂಬ ಬೆಳಿಬೇಕಾದ್ರೆ ಮೂರ್ತ ಆಗ್ಬೇಕು ಅಂತ. ನೀವು ಈ ದೃಷ್ಟಾಂತ ಕೊಡುವಾಗ ಸಿದ್ಧಾಂತಿಗಳ ಈ ದೃಷ್ಟಾಂತ ಕೊಡುವಾಗ ವಿವಕ್ಷಿತ ಅಂಶ ಬೇರೆ ಅಂತಾರೆ. ಪೂರ್ವ ಪಕ್ಷಿ ಈ ದೃಷ್ಟಾಂತ ಕೊಟ್ರೆ ಅಮೂರ್ತಕ್ಕೆ ಇದು ಹೊಂದಲ್ಲ ಕಣಯ್ಯ, ಅಮೂರ್ತವಾದದ್ದು ಹೆಂಗ ಪ್ರವೇಶ ಮಾಡುತ್ತೆ ಅಂತಾರೆ. ಇದು ಮುಖ್ಯಾರ್ಥದಲ್ಲಿ ಪ್ರವೇಶ ಹೇಳ್ತೀನಿ ಅಂತಂದ್ರೆ ಹೊಂದಲ್ಲ ಅನ್ನೋಕ್ಕೆ ದೋಷ. ಅವರು ಕೂಡ ನಮ್ದಲ್ಲೂ ದೋಷ ಇದೆ, ಇದು ಹೊಂದಲ್ಲ ಅಂತಂದ್ರೆ ನಾವು ಓಮಿತಿ ಬ್ರೂಮ ಅಂತಾರೆ. ಅವ್ರೇನು ಹಠ ಮಾಡೋದಿಲ್ಲ. ವಿವಕ್ಷಿತ ಅಂಶ ತಗೊಂಡ್ರೆ ಪರವಾಗಿಲ್ಲ. ಏನೋ ಬ್ರಹ್ಮವು ಅಪರಿಚ್ಛಿನ್ನವಾದದ್ದಾದ್ದರಿಂದಲೂ ಅಮೂರ್ತವಾದದ್ದಾದ್ದರಿಂದಲೂ ಅದಕ್ಕೆ ಪ್ರವೇಶ ಅನ್ನೋದು ಹೊಂದೋದಿಲ್ಲ ಅಂತ ಇದು ಸಂಗ್ರಹ ವಾಕ್ಯ. ಪರಿಚ್ಛಿನ್ನಸ್ಯ ಮೂರ್ತಸ್ಯ ಪರಿಚ್ಛಿನ್ನಸ್ಯ ಮೂರ್ತಸ್ಯ ಅನ್ಯಸ್ಯ ಅನ್ಯತ್ರ ಪ್ರಸಾದ ಸ್ವಭಾವಕ್ಕೆ ಅನ್ಯಸ್ಯ ಅನ್ಯತ್ರ ಪ್ರಸಾದ ಸ್ವಭಾವಕ್ಕೆ ಜಲಾದು ಸೂರ್ಯಕಾದಿ ಪ್ರತಿಬಿಂಬೋದಯಸ್ಯ ಜಲಾದೌ ಸೂರ್ಯಕಾದಿ ಪ್ರತಿಬಿಂಬೋದಯಸ್ಯ. ಯಾವುದೇ ಪ್ರತಿಬಿಂಬ ಬೆಳಿಬೇಕಾದ್ರೂ ಅದು ಪರಿಚ್ಛಿನ್ನವಾಗಿರ್ಬೇಕು, ಮತ್ತು ಬೇರೆಯಾಗಿರ್ಬೇಕು, ಮತ್ತು ಮೂರ್ತವಾಗಿರ್ಬೇಕು. ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಬೆಳಿಬೇಕು ಅಂದ್ರೆ ನಾವು ಕನ್ನಡಿಗಿಂತ ಬೇರೆಯಾಗಿರ್ಬೇಕು, ನಾವು ಪರಿಚ್ಛಿನ್ನರಾಗಿರ್ಬೇಕು, ನಾವು ಮೂರ್ತರಾಗಿರ್ಬೇಕು. ಮೂರ್ತರಾಗಿ ಪರಿಚ್ಛಿನ್ನವಾಗಿ ಬೇರೆಯಾಗಿದ್ದರೆ ನಮ್ಮ ಪ್ರತಿಬಿಂಬ ಕನ್ನಡಿಯೊಳಗೆ ಬೀಳತ್ತೆ, ಅದು ನೀರಲ್ಲಿ ಬೀಳತ್ತೆ. ನೀರಲ್ಲಾಗಲಿ ಕನ್ನಡಿಯಲ್ಲಾಗಲಿ ಖಡ್ಗಾದಿ ಸ್ವಚ್ಛ ದ್ರವ್ಯದಲ್ಲಾಗಲಿ ಎಲ್ಲಿ ಬೆಳಿಬೇಕಾದ್ರೂ ಮೂರು ಬೇಕು. ಪರಿಚ್ಛಿನ್ನತ್ವಂ ಮೂರ್ತತ್ವಂ ಅನ್ಯತ್ವಚ್ಚ ಇದ್ರೆ ಅದು ಎಚ್ಚರ. ಅದು ಇನ್ನೊಂದು ಕಡೆಯಲ್ಲಿ ಅಂದ್ರೆ ಪ್ರಸಾದ ಸ್ವಭಾವ. ಅದು ಒಳ್ಳೆ ಕನ್ನಡಿ ಆಗ್ಬೋದು, ಒಳ್ಳೆ ಲೋಹ ಮೆಟಲ್ ಆಗ್ಬೋದು, ಒಳ್ಳೆ ಕಂಚು ಚೆನ್ನಾಗಿ ಕಂಚಿರ್ಬೋದು, ಜಲ ನೀರು ಮುಂತಾದ ಇವುಗಳಲ್ಲಿ ಸೂರ್ಯಕಾದಿ, ಸೂರ್ಯಕ ಚಂದ್ರಕ, ಅಲ್ಪ ಸೂರ್ಯ ಸೂರ್ಯಕ, ಸಣ್ಣ ಸಣ್ಣ ಸೂರ್ಯ ಚಂದ್ರ ಮುಂತಾದ ಪ್ರತಿಬಿಂಬೋದೇ ಆಗತ್ತೆ. ಅದು ಇಲ್ಲಿ ಮೂರು ಇಲ್ಲ. ಬ್ರಹ್ಮಕ್ಕೆ ಯಾವ ಮೂರು ಇಲ್ಲ? ಪರಿಚ್ಛಿನ್ನತ್ವ ಇಲ್ಲ, ಮೂರ್ತತ್ವ ಇಲ್ಲ, ಅನ್ಯತ್ವ ಇಲ್ಲ. ಮತ್ತು ಆತ್ಮನಿಗೆ ಇದು ಹೊಂದಲ್ಲ. ಯಾಕೆ? ಅಮೂರ್ತತ್ವ. ಮೂರ್ತನೇ ಅಲ್ಲ. ಮೊದಲೇ ಹೇಳಿದ್ರೆ ಮೂರ್ತ ಅಂದ್ರೆ ಮೂರ್ಛಿತ ಅವಯವವೇ ಮೂರ್ತ. ಅವಯವಗಳಿಂದ ಕೂಡ್ಕೊಂಡದ್ದಾಗಿರೋದನ್ನು ಮೂರ್ತ ಅಂತ ಹೇಳ್ತಾರೆ. ಪೃಥ್ವಿ ತೇಜಸ್ಸು ಮೂರ್ತ, ವಾಯು ಆಕಾಶ ಅಮೂರ್ತ. ಯಾವಕ್ಕೆ ಬಿಡಿ ಭಾಗ ಸ್ಪೇರ್ ಪಾರ್ಟ್ಸ್ ಇದೆಯೋ ನೋಡೋಕೆ, ಮುಟ್ಟೋಕೆ, ತೊಳೋಕೆ, ಕೊಡಕ್ಕೆ ಬರ್ತದಲ್ಲ ಮೂರ್ತ. ನೋಡೋಕ್ಕೆ, ತೊಳೋಕೆ, ಕೊಡೋಕೆ, ಬಿಡೋಕೆ ಬರ್ದಿರೋದು ಅಮೂರ್ತ. ಬ್ರಹ್ಮ ಅಮೂರ್ತವಾಗಿದೆ. ಆಕಾಶಕ್ಕೆ ಪ್ರತಿಬಿಂಬ ಬೆಳೆದ. ಆಕಾಶಕ್ಕೆ ಪ್ರತಿಬಿಂಬ ಅಂತಾರಪ್ಪ. ಸಮುದ್ರ ನೀಲಿಯನ್ನ ಆಕಾಶದ ಪ್ರತಿಬಿಂಬ ಅಂತಾರಪ್ಪ. ಸ್ಕೈ ಅಂತ ಸ್ಕೈ ಅಂದಾಗ ಹೇಳ್ತಾರೆ ಅವರು, ಸ್ಪೇಸ್ ಗಲ್ಲ. ಕೈ ಆಕಾಶ ಅದನ್ನ ಇಂಗ್ಲಿಷ್ ಅಲ್ಲಿ ಸ್ಕೈನೇ ಬೇರೆ ಅರ್ಥದಲ್ಲಿ ಉಪಯೋಗಿಸ್ತಾರೆ, ಸ್ಪೇಸ್ನೇ ಬೇರೆ ಅರ್ಥದಲ್ಲಿ ಸ್ಪೇಸ್ ಬೇರೆ ಉಪಯೋಗಿಸ್ತಾರೆ ಹಾಗೆ ಪದಪ್ರಯೋಗ. ಸರಿ, ನಾವು ಬಹಳ ಮಾಡ್ತೀವಿ. ನಾವು ಆಕಾಶ ತಲಮಲಿಮಾನ ದೂರದಲ್ಲಿ ತೋರಿಸ್ತೀವಿ. ಇಲ್ಲಿರೋ ಆಕಾಶ ತಲಮಲಿಮಾನ ನಾವು ಅನ್ನಲ್ಲ. ಈತರ್ ಅಂತಾರೆ. ಈತರ್ ಶಬ್ದಜಾಲಂ ಮಹಾರಣ್ಯಂ ಅಂತ. ಶಬ್ದಜಾಲವೇ ಒಂದು ಮಹಾ ಅರಣ್ಯ. ಶಬ್ದಜಾಲ ಸುಮ್ಮನೆ ಸಿಗಾಕೊಂಡ್ಬಿಟ್ರೆ ಆಟ ಆಡಿಸ್ಬಿಡ್ತಾರೆ. ಆಕಾಶಾದಿ ಕಾರಣಸ್ಯ ಆತ್ಮನಃ ವ್ಯಾಪಕತ್ವಾತ್ ತದ್ವಿಪ್ರಕೃಷ್ಟ ದೇಶ ತದ್ಬಿಂಬಾಧಾರ ವಸ್ತುಂತರಾಭಾವಾಚ್ಚ ಪ್ರತಿಬಿಂಬವತ್ ಪ್ರವೇಶೋ ನಿಯುಕ್ತಃ. ಆಕಾಶಾದಿಗಳಿಗೂ ಕಾರಣ. ಆಕಾಶ, ವಾಯು, ತೇಜಸ್ಸು ಪಂಚಭೂತಕ್ಕೂ ಕಾರಣ. ಅಂಥ ಆತ್ಮನು ಏನಾಗುತ್ತಾನೆ? ಆಕಾಶಕ್ಕಿಂತ ವ್ಯಾಪಕ ಆಗ್ತಾನೆ ಅವಾಗ.
ಆಕಾಶಕ್ಕಿಂತ ದೊಡ್ಡನಾದವನು ಆಕಾಶ ಸೃಷ್ಟಿ ಮಾಡ್ತಾನೆ ಹೊರತು ಒಂದು ಇರುವೆ ಆಕಾಶ ಸೃಷ್ಟಿ ಮಾಡಲ್ಲಪ್ಪ. ಚಿಕ್ಕದಾದ ವಸ್ತು ದೊಡ್ಡದಾದ ವಸ್ತು ಸೃಷ್ಟಿ ಮಾಡಲ್ಲ. ಆಕಾಶವನ್ನು ಸೃಷ್ಟಿ ಮಾಡಬೇಕಾದ್ರೆ ಆ ಸೃಷ್ಟಿ ಮಾಡುವ ಆತನು ಆಕಾಶಕ್ಕಿಂತ ದೊಡ್ಡವನಾಗಿರ್ಬೇಕು. ಅವಾಗ ಆಕಾಶವನ್ನು ಅದಕ್ಕೆ ಸೃಷ್ಟಿ ಮಾಡೋಕ್ಕಾಗೋದು. ಹಾಗಾಗಿ ಈ ಬ್ರಹ್ಮವಸ್ತುವು ಆಕಾಶಾದಿಗಳಿಗೂ ಕಾರಣವಾಗಿರುವುದರಿಂದ ಆಕಾಶಾದಿಗಳಿಗಿಂತಲೂ ಅದು ವ್ಯಾಪಕವಾಗಿದೆ. ಮತ್ತು ಅದು ಆಕಾಶಕ್ಕಿಂತಲೂ ವ್ಯಾಪಕವಾಗಿರುವ ಬ್ರಹ್ಮಕ್ಕಿಂತಲೂ ವಿಪ್ರಕೃಷ್ಟದ ದೂರವಾಗಿರುವ ದೇಶದಲ್ಲಿ ಪ್ರತಿಬಿಂಬ ಆಧಾರವಾಗುವುದು ಮತ್ತು ವಸ್ತುಂತರವಿರುವುದು ಒಂದೋ ಹೊಂದಲ್ಲ. ಆಕಾಶಕ್ಕಿಂತ ವ್ಯಾಪಕವಾಗಿರತಕ್ಕಂತಹ ಬ್ರಹ್ಮಕ್ಕೆ ಅದಕ್ಕಿಂತ ದೂರದಲ್ಲಿರ್ತಕ್ಕಂಥ ವಸ್ತು ಬೇರೆಯಾಗಿರೋ ವಸ್ತು ಹೆಂಗ್ ತಗೊಂಡ್ಬರ್ತೀರೇನ್ರಿ? ಹೆಂಗ್ ತಗೊಂಡ್ಬರ್ತೀರಾ? ಅದಕ್ಕಿಂತ ದೂರದಲ್ಲಿರುವ ಬೇರೆಯಾಗಿರೋ ವಸ್ತುವನ್ನು ಹೆಂಗ್ ತಗೊಂಡ್ಬರ್ತೀರಾ? ಆಕಾಶಕ್ಕಿಂತ ವ್ಯಾಪಕ, ಆಕಾಶಕ್ಕಿಂತ ಹೊರಚಾಗಿರೋ ವಸ್ತುವನ್ನೇ ತಗೊಂಡ್ಬರಕ್ಕಾಗಲ್ಲ. ಆಕಾಶಕ್ಕಿಂತ ವ್ಯಾಪಕವಾಗಿರ್ತಕ್ಕಂಥದ್ದನ್ನ ತಗೊಂಡ್ಬಿಟ್ಟು ಆ ಬ್ರಹ್ಮಕ್ಕೆ ವಿಪ್ರಕೃಷ್ಟತ್ವ ಸೂರ್ಯನಿಗೆ ಬೆಳುತ್ತೆ ಪ್ರತಿಬಿಂಬ. ಸೂರ್ಯ ಅಲ್ಲಿದ್ದಾನೆ, ಭೂಮಿ ಮೇಲೆ ನೀರಿದೆ, ಪ್ರತಿಬಿಂಬ ಬೀಳತ್ತೆ. ದೂರ ದೇಶ, ಮೂರ್ತತ್ವ, ಆಮೇಲೆ ಇದು ಪರಿಚ್ಛಿನ್ನತ್ವ, ವಿಪ್ರಕೃಷ್ಟ ದೇಶತ್ವ, ಮೂರ್ತತ್ವ ಇರೋದ್ರಿಂದ ಸೂರ್ಯಾದಿಗಳ ಪ್ರತಿಬಿಂಬ ಬೀಳತ್ತೆ. ಆದರೆ ಆಕಾಶಾದಿಗಳಿಗೂ ಕಾರಣವಾಗಿರುವ ಆತ್ಮನು ಆಕಾಶಗಿಂತ ವ್ಯಾಪಕನಾಗಿರುತ್ತಾನಾದ್ದರಿಂದ ಆ ಆತ್ಮನಿಗಿಂತ ವಿಪ್ರಕೃಷ್ಟ ದೇಶ, ಅಲ್ಲಿ ಪ್ರತಿಬಿಂಬ, ಆ ಪ್ರತಿಬಿಂಬದ ಆಧಾರ, ಆ ಆಧಾರವಾದ ವಸ್ತುಂತರ ಇರುವುದೇ ಇಲ್ಲ, ಹೊಂದುವುದೇ ಇಲ್ಲ. ಅದನ್ನ ಪ್ರತಿಬಿಂಬದಿಂದ ಪ್ರವೇಶ ಅಂತ ಹೇಳ್ಬೇಡ, ಆಗೋದಿಲ್ಲ. ಅಲ್ರಿ, ನೀವು ಹೇಳ್ತೀರಾ, ನಾವ್ ಹೇಳ್ದೆ ಮಾಡ್ತೀವಿ, ಎಂತಾರೆ ನೀವು ಅಲ್ವಾ? ಸೊಸೂನಿ ಗಚ್ಚಿ ಹೋಗ್ತೀವಿ, ಅದು ಸೊಸೆ ನಿಂಗೆ ಹೋಗುದು ಹೇಳೋದಕ್ಕಲ್ಲ. ನಿಮ್ ಪ್ರಕಾರ ಅಂದಾಗ ಆಕಾಶ ಇದು ಸೂರ್ಯಾದಿ ಪ್ರವೇಶ ಮಾಡಿದಾನೆ ಅಂತ ಬಿಡ್ತೀರಾ ಅಷ್ಟೇ. ನಮ್ದಲ್ಲಿ ವಿವಕ್ಷಿತ ಅಂಶ ಬೇರೆ ಇದೆ, ಅನನ್ಯತ್ವ ಅದೇ ಆಗಿದ್ದಾನೆ ಅಂತ ಹೇಳಕ್ಕೆ. ಹೇಗೆ ನೀರೊಳಗೆ ತೋರುವಂತಹ ಸೂರ್ಯ ಆ ಸೂರ್ಯನಿಗಿಂತ ಬೇರೆ ಅವನೇ ಇಲ್ಲಿ ತೋರ್ತಾ ಇದ್ದಾನೋ, ಹಾಗೆ ಪ್ರತಿಬಿಂಬದ ರೂಪ ಜೀವನು ಸೂರ್ಯನ ಪ್ರತಿಬಿಂಬದಂತೆ ಪ್ರತಿಬಿಂಬ ಆಗಿ ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಈಗಲೂ ಈ ಜೀವ ಪರಮಾತ್ಮನೇ ಆಗಿದ್ದಾನೆ ಅಂತ ಸ್ವಲ್ಪ ಹಾಗೆ ಹೇಳ್ತೀವಿ ಅಷ್ಟೇ. ನಮ್ದಲ್ಲಿ ಉಪದೇಶಕ್ಕೆ ಒಂದು ಉದ್ದೇಶ ಇದೆ, ವಿವಕ್ಷಿತ ಅಂಶ ಇದೆ. ಅವರು ಬೇರೆ ಅಂತ ಹೇಳ್ಕೊಂಡು ಹೇಳ್ಬಿಟ್ರೆ ಅದು ಹೊಂದಲ್ಲ. ಅದು ಬಿಡ್ರಪ್ಪ ಲಕ್ಷ್ಮೀರ್ನ ಅಂಶ ಅಲ್ಲಿ ಭಗವದ್ಗೀತೆನಲ್ಲಿ ಈ ಉದಾಹರಣೆಗೆ ವಿವಕ್ಷಿತ ಅಂಶ ತೋರಿಕೆ, ಇಲ್ಲಿ ಕ್ರಿಯೆ. ಹೌದು, ಕರೆಕ್ಟ್, ಅದು ನಿಜ. ಅದರಿಂದ ಇಲ್ಲಿ ಒಪ್ಕೊಳಕ್ ಆಗ್ತಿಲ್ಲ, ಅಲ್ಲಿ ತೋರಿಕೆ ಅದರಿಂದ ಒಪ್ಕೋಬಹುದು. ಅಲ್ಲಿ ಪ್ರವೇಶ ಬರೀ ತೋರಿಕೆನೆ, ಇಲ್ಲಿ ಪ್ರವೇಶ ಕ್ರಿಯೆ ತಗೊಳ್ತಾ ಇದ್ದಾರೆ. ಅದು ನಿಜ, ಕರೆಕ್ಟ್, ಒಳ್ಳೆ ಪಾಯಿಂಟ್. ಪ್ರತಿಬಿಂಬ ಪ್ರವೇಶ ನಯುಕ್ತ ಏವಂತರಿ ನೈವಾಸ್ತಿ ಪ್ರವೇಶ. ಹಾಗಾದ್ರೆ ಸ್ವಾಮಿ ಹೆಂಗಂಗೆ ಹೇಳಿದ್ರು ನೀವು ತಪ್ಪು ಅಂತೀರಾ, ನೀವು ಯಾವ್ದನ್ನು ಒಪ್ಪಲ್ಲ. ಒಂದು ಕೆಲಸ ಮಾಡ್ಬಿಡಿ, ಶ್ರುತಿಯ ಅಬದ್ಧ ಏನೋ ನಿದ್ರಾತುರ ಚೇತಸ್ಕಂದ ಹೇಳಿದ್ದು, ಎಲ್ಲೋ ನಿದ್ದೆ ಮಾಡ್ತಿತ್ತು ಶ್ರುತಿ ತತ್ಸೃಷ್ಟಾತದೇವ ಅಂತ ಹೇಳ್ಬಿಡಿದೆ ಅಷ್ಟೇ. ಅದು ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಅಂತ. ಹಾಗಾಗಿ ಆ ವಾಕ್ಯ ಕಿತ್ತಾಕ್ಬಿಡಿ. ಪ್ರವೇಶ ಹೇಗೂ ಹೊಂದೋದೇ ಇಲ್ಲ. ಯಾಕೆಂದ್ರೆ ನಚ ಗತ್ಯಂತರಂ ಉಪಲಭಾಮಹೇ ತದೇವಾನುಪ್ರಾವಿಶದು ಇತಿ. ಮೂರ್ನಾಲ್ಕು ಪ್ರಕಾರ ಹೇಳಿದ್ವಿ, ಇದ್ಯಾವುದು ಹೊಂದಲ್ಲ ಅಂದ್ರೆ. ಇದು ಬಿಟ್ಟರೆ ಇನ್ನೊಂದು ಗತ್ಯಂತ ನಾವು ಕಾಣುತ್ತಲಿಲ್ಲ, ಇನ್ನು ಹೇಗೂ ಹೊಂದಲ್ಲ. ತತ್ಸೃಷ್ಟ ತದೇವ ಹೇಳ್ಬಿಟ್ಟಿದೆ. ಹೇಳಿದ ವಾಕ್ಯವನ್ನ ನಿರ್ಧಾತುರ ಮನಸ್ಕರು ಹೇಳಿದ ಹಾಗೆ ಹೇಳಿದ್ದು ಅಂತ ಹೇಳಿ ತೆಗೆದಾಕ್ತೀರಾ ಅಲ್ವಾ? ಸೊ ಅಮ್ಮನೆ ಅಧ್ಯಯನಕ್ಕೆ ಹೇಳಿದೆ ಅಷ್ಟೇ. ದೊಡ್ಡ ವೈದಿಕರು ಅಧ್ಯಯನ ಮಾಡ್ಕೊಂಡಿರಿ ಈ ವಾಕ್ಯನ ಅಂತ ಹೇಳಿ ಅಧ್ಯಯನ ಮಾಡ್ಕೊಂಡಿರ್ಲಿ ಅನ್ನೋಕೋಸ ಹೇಳಿದ್ದು ಅಂತ ಹೆಂಗೋ ಅದನ್ನ ಹೊಂದಿಸ್ಬೇಕಾಗತ್ತೆ ಹೊರತು ಶಬ್ದಾರ್ಥವನ್ನು ತಗೊಂಡ್ರೆ, ಅಕ್ಷರಾರ್ಥ ತಗೊಂಡ್ರೆ ತಿಪ್ಪಲ ಮಾಡಿ ಹೊಂದೋಕ್ಕಾಗಲ್ಲ. ಆದ್ರಿಂದ ಈ ಪ್ರವೇಶವೇ ಇಲ್ಲ ಅನ್ಕೊಳ್ಳೋದೇ ಬೆಸ್ಟು. ಆದ್ರೆ ಶ್ರುತಿಷ್ಠನಃ ಅತೀಂದ್ರಿಯ ವಿಷಯ ವಿಜ್ಞಾನೋತ್ಪತ್ತೋ ನಿಮಿತ್ತಂ. ನಮಗೆ ಅತೀಂದ್ರಿಯ ವಿಷಯದಲ್ಲಿ ಅರಿವು ಉಂಟಾಗೋದಕ್ಕೆ ಶ್ರುತಿಯೇ ಪ್ರಮಾಣ. ಶ್ರುತಿ ಬಿಟ್ಬಿಟ್ರೆ ಬೇರೆ ನಮ್ಗೆ ಇನ್ನೇನು ಆಧಾರ ಇಲ್ಲ, ಮಾಪಕ ಇಲ್ಲ. ಕಣ್ಣು ಕಾಣದೇ ಇರುವ ಅತೀಂದ್ರಿಯವಾದ ವಿಷಯ, ಸ್ವರ್ಗಾದಿ ವಿಚಾರ, ಪುಣ್ಯಪಾಪ ವಿಚಾರ, ಜನ್ಮಾಂತರ ಲೋಕಾಂತರ ವಿಚಾರ, ಆತ್ಮ ವಿಚಾರ, ಎಲ್ಲ ವಿಚಾರಕ್ಕೂ ಶ್ರುತಿಯ ಪ್ರಮಾಣ.
ಯಾಕಂದ್ರೆ ಶ್ರುತಿ ಪರಮಾತ್ಮನ ವಾಣಿ ತಿಳ್ಕೊಂಡಿದ್ದೀವಿ, ಪರಮಾತ್ಮನಿಗೆ ಸರ್ವಜ್ಞನಾದ್ರಿಂದ ಅವನ ವಾಣಿಯಲ್ಲೂ ಸರ್ವಜ್ಞತ್ವ ಇದೆ, ಅದು ಹೇಳುತ್ತೆ ಅಂತಕ್ಕಂಥ ಒಪ್ಪೋಣ. ಆಮೇಲೆ ಈ ಜಾಗದಲ್ಲಿ ಚೆಪ್ಪಲ್ಲಾಗೋದು ಹೊಂದೋಕ್ಕಾಗಲ್ಲ, ದೇವರು. ಆದ್ರಿಂದ ಈ ಪ್ರವೇಶವೇ ಇಲ್ಲ ಅನ್ಕೊಳ್ಳೋದು ಬೆಸ್ಟ್. ನಚ ಅಸ್ಮಾದ್ ವಾಕ್ಯಾತ್ ನಚ ಅಸ್ಮಾದ್ ವಾಕ್ಯಾತ್ ಯತ್ನವತಾಮಪಿ ವಿಜ್ಞಾನ ಉತ್ಪದ್ಯತೆ. ಯತ್ನವತಾಪಿ ವಿಜ್ಞಾನಂ ಉತ್ಪದ್ಯತೆ. ಇಷ್ಟೇ ವಾಕ್ಯ ಇಟ್ಕೊಂಡ್ರೆ ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತು ಎಷ್ಟೇ ಇಟ್ಕೊಂಡ್ರೆ ಎಂತೆಂಥ ಶಾಸ್ತ್ರ ಪಂಡಿತ ಬರಲಿ, ಎಂಥ ಪ್ರಯತ್ನ ಮಾಡುವಂತಹ ವ್ಯಕ್ತಿ ಬಂದ್ರು ಕೂಡ ಅವ್ರಿಗೂ ಏನು ವಿಶೇಷ ಇಷ್ಟೇ ಅರ್ಥ ಮಾಡಬೇಕು. ಅದನ್ನು ಸೃಷ್ಟಿ ಮಾಡಿದ ಪ್ರವೇಶ ಮಾಡ್ಕೊಳ್ಬೇಕು. ಪ್ರವೇಶ ಅಂದ್ರೆ ಅಕ್ಷರಾರ್ಥ ಅಂತ ತಗೊಳ್ತೀರಾ, ಲಕ್ಷಣಾರ್ಥ ತಗೊಳ್ತೀರಾ, ವಾಚ್ಯಾರ್ಥ ತಗೊಳ್ತೀರಾ, ಧ್ವನ್ಯರ್ಥ ತಗೊಳ್ತೀರಾ, ವ್ಯಂಗ್ಯಾರ್ಥ ತಗೊಳ್ತೀರಾ, ಗೌಣಾರ್ಥ ಮಾಡ್ತೀರಾ, ಏನ್ ಅರ್ಥ ಮಾಡ್ತೀರಾ ಮಾಡಿ. ಹೆಂಗ್ ಮಾಡುದು ಹೊಂದಲ್ಲ, ಏನ್ ಮಾಡಿ ತಿಪ್ಪಲ್ಲ ಹೊಡೆದು ಹೊಂದಲ್ಲ. ಹಂತದಲ್ಲಿ ಅನರ್ಥಕತ್ವಾದ ಅಪೋಹ್ಯಮೇತದ್ ವಾಕ್ಯ. ಅನರ್ಥಕ ಅಂದ್ರೆ ಅರ್ಥವಿಲ್ಲದ್ದು ಅಷ್ಟೇ ಅರ್ಥ. ಇದು ಅನರ್ಥ ಉಂಟು ಮಾಡೋದೇ ಅರ್ಥ ಅಲ್ಲ, ಅರ್ಥರಹಿತತ್ವಾದಿಂದ ಇದಕ್ಕೆ ಏನು ವಿಶೇಷ ಅರ್ಥವೇ ಇಲ್ಲವಾದ್ದರಿಂದ ಈ ವಾಕ್ಯ ಕಿತ್ತಾಕ್ಬೋಣ. ಸುಮ್ಮನೆ ಶ್ರುತಿಯಲ್ಲಿ ಬಂದಿದೆ ಅಂತ. ನಮ್ಮೊಬ್ಬರಿಗೆ ತಾಯಿ ಸಿಕ್ಕಾಪಟ್ಟೆ ಹೊಡಿತಿದ್ರು, ಒಬ್ಬಗೆ ದೊಡ್ಡವನಾದ್ಮೇಲೆ ಹೊಡಿತಿದ್ರು, ಕಟ್ಗೆಲ್ಲ ಹೊಡಿತಿದ್ರು. ಅವ್ರಿಗೊಂದು ಸ್ವಲ್ಪ ಬೇಜಾರಾಗ್ಬಿಟ್ಟು 6ನೇ ಪುಸ್ತಕ ತಗೊಂಬಂದ್ರು. ನಮ್ಮ ಅಣ್ಣನ ಮಣಿ ಬಾಯಿಲಿ ಅಂದ್ರು. ಏನದು ಮಾತೃದೇವೋ ಕಾಟ್ ಮಾಡಿದ್ರು. ಈ ತಪ್ಪು ವಾಕ್ಯ, ಈ ಸುಳ್ಳು ಇದು ಮಾತು ದೆವ್ವೋಭವ, ಇದು ದೆವ್ವೋಭವ ಯಾಕೆ ಯಾಕೆ ದರಿದ್ರ ಹೊಡೆಯುತ್ತೆ, ದರಿದ್ರ ಅದು ಈ ಜ್ಞಾನ ಇಲ್ಲ ಅದಕ್ಕೆ ಅಂತ ಹೇಳಿ ವಿವೇಕ ಬೈದಿದ್ದಾರೆ. ಹೊಡಿತಾ ಇದ್ದು ಪಾಪ ಮದುವೆ ಆದ್ಮೇಲೆ ಮಗನಿಗೆ ಕಟ್ಗೆ ತಗೊಂಡು ಹೊಡಿತಿದ್ರು. ಹಂಗ್ ಮಾಡಿದೆ ತುಂಬಾ ಬಿದ್ದು ಪಾಪ. ಅವಳಿಗೆ ತಾಯಿನ ಭಾರಿ ಪ್ರೀತಿ, ಭಾರಿ ಗೌರವ. ತಾಯಿ ಬೈತಾನು ಇರ್ಲಿ, ಇದು ಮಾಡ್ತಿರ್ಲಿಲ್ಲ. ಅವ್ರು ಮಾತ್ರ ಸಿಕ್ಕಳು. ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಈ ವಾಕ್ಯ ತಪ್ಪು, ಇದು ಮಾತು ದೇವೋಭವ ಸರಿಯಲ್ಲ, ಇದು ಕಾಟ್ ಮಾಡ್ಬೇಕು ವಾಕ್ಯ. ನಾನು ಒಂದೇ ವಾಕ್ಯ ಪಿತೃದೇವೋಭವ ಸಾಕು ಅಂದ ಅವರು. ಹಂಗೆ ತತ್ಸೃಷ್ಟಾದ ಕಟ್ ಮಾಡ್ಬಿಡಿ ಆ ವಾಕ್ಯನ, ಕಿಸಾಕ್ ಪೂರ್ವಕ್ಷಿ ಇದ್ದಾನೆ. ಪೂರ್ವಪಕ್ಷಿ ಹೆಂಗ್ ಮಾಡಿದ್ರೆ ನೀವು ಅರ್ಥ ಹೊಂದಲ್ಲ ಅಂತೀರಾ, ಏನಕ್ಕೂ ಒಪ್ಕೊಳ್ಳಲ್ಲ, ನೀವು ಕಾಂಪ್ರಮೈಸೇ ಆಗಲ್ಲ, ನೀವಂತೂ ಏನ್ ಮಾಡಿ ನಿಮ್ಮನ್ನು ಹೊಂಸಕ್ ಆಗಲ್ಲ, ಕೆಲಸ ಮಾಡ್ಬೇಡಿ, ಕಿಸಾಕ್ಬೇಡ ಈ ವಾಕ್ಯನ. ಏನೋ ಈ ಮಲ್ಕೊಂಡವರು ಕನ್ವರ್ಸ್ತಾರಲ್ಲ, ಏನೇನೋ ಕನ್ವರ್ಸ್ತಾರೆ. ಹಾಗೆ ಶ್ರುತಿ ಯಾವಾಗ ಮಲ್ಕೊಂಡ್ಬಿಟ್ಟು ಕನ್ವರ್ಸಿ ಹೇಳಿದಂತ ವಾಕ್ಯ ಮಾಡಬೇಡ. ಶ್ರುತಿ ಮಾತೆ ಕನ್ವರ್ಸಿದೆ, ನಿದ್ದೆ ಮಾಡ್ತಾ ಇದೆ, ಕನ್ವರ್ಸಿ ಹೇಳಿದ್ದು ಅಂತ ಮಾಡ್ಬಿಡು. ತತ್ಸೃಷ್ಟಾದ ಅನರ್ಥಕರವಾದ ಅಪೋಹ್ಯಮನ ಕಿತ್ತಾಕುವಂಥದ್ದು ಅಂತ ಇಷ್ಟು ಒಂದ ಪೂರ್ವಕ್ಷಿ. ಈಗ ಸಿದ್ಧಾಂತ ಬರ್ತದೆ, ಹಾಗಲ್ಲ, ಇದೇನ್ ಕಿತ್ತಾಕ್ಬೇಕಾಗಿಲ್ಲ, ಅರ್ಥವಿಲ್ಲ ಅಂತೇನಿಲ್ಲ. ಏನು ಅನ್ಯಾರ್ಥತ್ವ, ಅರ್ಥವೇ ಉದ್ದೇಶವೇ ಬೇರೆ ಕಣಪ್ಪ ವಾಕ್ಯಕ್ಕೆ. ವಾಕ್ಯಕ್ಕೆ ಬೇರೆ ಅರ್ಥವಿರುವುದರಿಂದ ಶಬ್ದಾರ್ಥ, ಬೇರೆ ಅರ್ಥ ಅಂದ್ರೆ ಉದ್ದೇಶ ಅಂತ ಅರ್ಥ ಇಲ್ಲ. ಅರ್ಥ ಅಂದ್ರೆ ಶಬ್ದಾರ್ಥ ಅದೇ, ಶಬ್ದಾರ್ಥ ಬೇರೆ ಇಲ್ಲ. ಆ ಶಬ್ದಾರ್ಥಕ್ಕೆ ಬೇರೆ ಉದ್ದೇಶ ಇದೆ ಅಂತ ಅರ್ಥ. ಅನ್ಯಾರ್ಥ, ವಾಕ್ಯಕ್ಕೆ ಅನ್ಯಾರ್ಥ ಅಂದ್ರೆ ಅದನ್ನು ಸೃಷ್ಟಿ ಮಾಡಿ ಅದೇ ಪ್ರವೇಶ ಮಾಡ್ತಂತ ಅರ್ಥ ಹೇಳಬೇಕೆ ಹೊರತು ಅದನ್ನು ಬಿಟ್ಟು ಬೇರೆ ಅರ್ಥ ಹೇಳಕ್ಕಾಗಲ್ಲ. ಹಾಗೆ ಹೇಳಿದ್ದಕ್ಕೆ ಪರ್ಪಸ್ಸು, ಉದ್ದೇಶ ಬೇರೆ ಮಾಡ್ಕೋಬೇಕು ಅಂತ ಇದ್ದಾರೆ. ಅನ್ಯಾರ್ಥ ಅಂದ್ರೆ ಆಗರ್ಥ. ಅನ್ಯಾರ್ಥ ವಾಕ್ಯಕ್ಕೆ ಅನ್ಯಾರ್ಥ ಅಂದ್ಬಿಟ್ರೆ ವಾಕ್ಯಕ್ಕೆ ಬೇರೆ ಇನ್ನೊಂದು ಯಾವ ಅರ್ಥ ಬರಲ್ಲ. ತತ್ಸೃಷ್ಟ ತದೇವ ವಾಕ್ಯಕ್ಕೆ ಅದನ್ನು ಸೃಷ್ಟಿ ಮಾಡಿ ಅದನ್ನು ಪ್ರವೇಶ ಮಾಡ್ಬಿಟ್ಟು ನೀನು ಅರ್ಥ ಮಾಡೋಕ್ಕಾಗಲ್ಲ. ಆದ್ರೆ ಹಾಗೆ ಹೇಳಿದ್ದಕ್ಕೆ ಉದ್ದೇಶ ಬೇರೆ ಇದೆ, ಅದೇ ಅನ್ಯಾರ್ಥತ್ವ. ಏನು ಉದ್ದೇಶ? ಕಿಮರ್ಥಂ ಸ್ಥಾನೇ ಚರ್ಚಾ, ಯಾತಕಪ್ಪ ಈ ಚರ್ಚೆ ಮಾಡ್ಬೇಕಾ? ರೈಟ್ ಅಬೌಟ್ ರೋಡ್ ತಿರುಗಿಸ್ಬಿಟ್ರು ಭಾಷೆಗಾರರು. ಈ ಚರ್ಚೆ ಮಾಡೋದೇ ದಂಡ, ಇಲ್ಲಿ ವಿಚಾರ ಮಾಡೋದು ಬೇಕಿಲ್ಲ, ಅರ್ಥವೇ ಇಲ್ಲ ಚರ್ಚೆಯನ್ನು. ಯಾಕೆ ಇದೆ? ಪ್ರಕೃತೋ ಹಿ ಅನ್ಯೋ ವಿವಕ್ಷಿತೋ ಅಸ್ಯ ವಾಕ್ಯಸ್ಯ ಅರ್ಥೋಸ್ತಿ. ಪ್ರಕೃತೋ ಹಿ ಅನ್ಯೋ ವಿವಕ್ಷಿತೋ ಅಸ್ಯ ವಾಕ್ಯಸ್ಯ ಅರ್ಥಃ ಅಸ್ತಿ. ಅಸ್ಯ ವಾಕ್ಯಸ್ಯ ಪ್ರಕೃತಃ ಅನ್ಯೋ ಅರ್ಥಃ. ಈ ವಾಕ್ಯಕ್ಕೆ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕಾದ ಮತ್ತೊಂದು ಅರ್ಥ ಇದೆ, ಅದು ವಾಕ್ಯಕ್ಕೆ ವಿವಕ್ಷಿತವಾದ ಅರ್ಥ. ಅದನ್ನೇ ಗಮನಿಸ್ಬೇಕು. ಆ ವಿವಕ್ಷಿತ ಅರ್ಥಕ್ಕಾಗಿ ಈ ರೀತಿ ಹೇಳಿದೆ. ಶಬ್ದಾರ್ಥ ನೀವು ಹೇಳಿದಂಗೆ ಅರ್ಥ ಬರುತ್ತೆ. ಆದ್ರೆ ಈ ಕಾಂಟೆಕ್ಸ್ಟ್ ನಲ್ಲಿ ಈ ವಾಕ್ಯಕ್ಕೆ ಬೇರೆ ಪ್ರಕೃತವಾದ ಅರ್ಥವು ತೋರುತ್ತದೆ. ಆದ್ರಿಂದ ಅದನ್ನ ಇಲ್ಲಿ ತೆಗೆದುಕೊಳ್ಬೇಕೇ ಹೊರತು ಈ ಅಕ್ಷರಾರ್ಥ ಇಟ್ಟು ಜಗ್ಗಾಡಬಾರ್ದು, ಕಿತ್ತಾಡಬಾರ್ದು, ಜಗಳ ಮಾಡಕ್ ಹೋಗ್ಬಾರ್ದು ಅಂದ್ರು. ಏನ್ ಪ್ರಕೃತವಾದ ಅರ್ಥ? ಶುರು ಮಾಡ್ತಾರೆ. ಎಲ್ಲಿ ಉಪನಿಷತ್ತು ಹೇಗೆ ಶುರು ಆಯ್ತು? ಬ್ರಹ್ಮವಿದ
ಅಧಿಪರಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂ ಗುಹಾಯಾಂ ಪರಮೇಂ ವ್ಯೋಮನಿಧಿ. ಪರಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂ ಗುಹಾಯಾಂ ಇತಿ. ಗುಹಾಯಾಂ ಮೇಲೆ ಏನ್ ನಿಮ್ದಲ್ಲಿ ತದ್ವಿಜ್ಞಾನಂಚ ವಿವಕ್ಷಿತಂ. ನೋಡಪ್ಪ ಶುರು ಹೇಗಾಯ್ತಪ್ಪ ಉಪನಿಷತ್ತು. ನೋಡ್ರಪ್ಪ ಬ್ರಹ್ಮ ಅಂತ ಒಂದಿದೆ ಕಂಡ್ರಪ್ಪೋಯ್, ಬ್ರಹ್ಮನ್ ಕಳ್ಕೊಬೇಕಂಡ್ರಪ್ಪ. ಬ್ರಹ್ಮನ್ ಕಳ್ಕೊಂಡ್ಬಿಟ್ರೆ ಹೆಚ್ಚಿನ ಪುರುಷಾರ್ಥ ಆಗತ್ತೆ. ಹೆಚ್ಚಿನ ಪುರುಷಾರ್ಥ ಅಂದ್ರೆ ಅದೇ ಆಗ್ಬಿಡೋದು, ಬ್ರಹ್ಮಸ್ವರೂಪನೇ ಪಡ್ಕೊಳ್ಳೋದು ಅಂತ. ಅದು ಬ್ರಹ್ಮ ಸತ್ಯ ಜ್ಞಾನ ಅನಂತವಾಗಿದೆ, ಅದು ನಿಮ್ಮ ಹೃದಯ ಗುಹೆಯಲ್ಲಿಯೇ ಇರ್ತಕ್ಕದ್ದಾಗಿದೆ. ಇದನ್ನು ಯಾಕೆ ತಿಳ್ಕೊಳ್ತಾರೋ ಎಲ್ಲಾ ಪುರುಷಾರ್ಥನು ಒಮ್ಮೆಗೆ ಪಡ್ಕೊಳ್ತಾನೆ. ಇದು ಪ್ರಕೃತವಾದ ವಿಚಾರ. ಜ್ಞಾನ ಪ್ರಕೃತವೇ ಹೊರತು ಪ್ರವೇಶ ಪ್ರಕೃತ ಅಲ್ಲ, ಸೃಷ್ಟಿ ಪ್ರಕೃತ ಅಲ್ಲ. ಸೃಷ್ಟಿಯಾಗಲಿ ಪ್ರವೇಶವಾಗಲಿ ಎರಡೂ ಪ್ರಕೃತವಾದ ವಿಚಾರ ಅಲ್ಲ, ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ಬೇಕಾದಂತ ವಿಚಾರ ಅಲ್ಲ. ಕಾಂಟೆಕ್ಸ್ಟ್ ಏನೋ ಪ್ರಕೃತವೇನೋ, ಜ್ಞಾನ ಪ್ರಕೃತ ತತ್ವ. ಯಾಕೆ ಅದಕ್ಕೆ ಪ್ರಯೋಜನ. ಸೃಷ್ಟಿಗೂ ಪ್ರಯೋಜನ ಇಲ್ಲ, ಪ್ರವೇಶಕ್ಕೂ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆಯೋ ವಾಕ್ಯ ಯಾಕೆ ಚರ್ಚೆ ಮಾಡ್ತೀರಾ? ಸಂದಿಗ್ಧಂ ಸಪ್ರಯೋಜನ ವಿಚಾರಣೀಯಂ ಅಂತ. ಸೃಷ್ಟಿಗೆ ಏನ್ ಪ್ರಯೋಜನ? ಆತ್ಮಿಕತ್ವ ಜ್ಞಾನವೇ. ಪ್ರವೇಶಕ್ಕೆ ಏನ್ ಪ್ರಯೋಜನ? ಅನನ್ಯತ್ವ ಪ್ರತಿಪಾದನ. ಅವನೇ ಆಗಿದ್ದಾನೆ. ಅಂದ್ರೆ ತಿಳ್ಕೋ ಪ್ರಯೋಜನ ಅಂತ ಆದಾಗ ತಿಳ್ಕೊಳ್ಳೋ ವಿಚಾರ ಮಾಡೋದ್ ಬಿಟ್ಟು ಸೃಷ್ಟಿ ವಿಚಾರ ಪ್ರವೇಶ ವಿಚಾರ ಚರ್ಚೆ ಮಾಡ್ತೀನಿ ಅಂತ ಹೇಳ್ರಿ ಪೂರ್ವಪಕ್ಷಿಗಳೇ. ಯಾತಕ್ಕೆ ಇದನ್ನು ಮಾಡ್ತೀರಾ? ಅದು ವ್ಯರ್ಥ ಕಣ್ರಿ, ವೇಸ್ಟ್ ಕಣ್ರಿ. ಇದು ಅದರ ಜ್ಞಾನವು ಪ್ರಕೃತವಾಗಿದೆ ಎಂಬುದು ತದ್ವಿಜ್ಞಾನಂಚ ವಿವಕ್ಷಿತಂ. ಅದರ ವಿಜ್ಞಾನ ಅಂದ್ರೆ ಬ್ರಹ್ಮದ ವಿಜ್ಞಾನವು ಇಲ್ಲಿ ಹೇಳಬೇಕು ಅಂತ ಹೊರಟಿದೆ. ಅದೇ ಇಲ್ಲಿ ಮುಖ್ಯವಾದ ವಿಷಯ. ಪ್ರಕೃತಿಂಚ ತತ್, ಪ್ರಕೃತವಾದದ್ದಾದರೂ ಆ ಜ್ಞಾನವೇ. ಬ್ರಹ್ಮವೂ ಅಲ್ಲ ಪ್ರಕೃತ, ಸೃಷ್ಟಿಯೂ ಅಲ್ಲ, ಪ್ರವೇಶವೂ ಅಲ್ಲ. ಪ್ರಕೃತ ಯಾವುದೋ ತಿಳ್ಕೊಳ್ಳೋದು ಹೇಗೆ ಅನ್ನೋದೇ ಪ್ರಕೃತ. ತಿಳ್ಕೊಳ್ಳೋದು ಪುರುಷಾರ್ಥ ಇರೋದು. ಬ್ರಹ್ಮಸ್ವರೂಪ ಅನುಗಮಾಯ ಚ, ಬ್ರಹ್ಮಸ್ವರೂಪ ಅನುಗಮಾಯ ಚ ಆಕಾಶಾದಿ ಅನ್ನಮಯಾಂತಂ ಕಾರ್ಯಂ ಪ್ರದರ್ಶಿತಂ, ಆಕಾಶಾದ್ಯನ್ನಮಯಾಂತಂ ಕಾರ್ಯಂ ಪ್ರದರ್ಶಿತಂ. ಬ್ರಹ್ಮಸ್ವರೂಪವನ್ನ ಅನುಗಮಾಯ, ಅನುಗಮ ಅಂದ್ರೆ ಅನುಸರಿಸಿ ಕಂಡು ಹಿಡಿಯುವುದಕ್ಕಾಗಿ, ಗುರುತಿಸುವುದಕ್ಕಾಗಿದೆ. ಇದು ಅನುಗಮ ಅಂದ್ರೆ ರೆಕಗ್ನೈಸ್ ಮಾಡೋದು, ಕಂಡು ಹಿಡಿಯೋದು, ಗುರ್ತಿಸೋದು. ಹೊಸ ಆವಿಷ್ಕಾರ ಅಲ್ಲ, ಹೊಸದಾಗಿ ಮಾಡೋದಿಲ್ಲ. ಇದೆ ಗುರುತಿಸ್ಕೋಬೇಕು. ಬ್ರಹ್ಮಸ್ವರೂಪವನ್ನ ಗುರ್ತು ಮಾಡುವುದಕ್ಕಾಗಿ ಆಕಾಶದಿಂದ ಹಿಡಿದು ಅನ್ನಮಯದವರೆಗಿರ್ತಕ್ಕಂತಹ ಕಾರ್ಯ, ಅನ್ನಮಯ ಅಂದ್ರೆ ಶರೀರ, ಅಲ್ಲವರೆಗಿರ್ತಕ್ಕಂತಹ ಕಾರ್ಯವನ್ನೆಲ್ಲ ವಿಸ್ತಾರವಾಗಿ ಸೃಷ್ಟಿ ಹೇಳಿತು. ಎಲ್ಲಾ ಜಾಗದಲ್ಲೂ ನಿಮ್ ಬ್ರಹ್ಮ ತೋರು ಬರುತ್ತೆ, ಗೊತ್ತಾಗತ್ತೆ, ತಿಳಿದು ಬರುತ್ತೆ. ಸರಿಯಾಗಿ ಒಳಹಕ್ಕು ನೋಡು, ಬ್ರಹ್ಮಸ್ವರೂಪವೇ ಎಲ್ಲಾ ಜಾಗದಲ್ಲೂ ಗೊತ್ತಾಗೋದು, ತಿಳಿದು ಬರೋದು. ಅದಕ್ಕೋಸ್ಕರವಾಗಿ ಈ ಸೃಷ್ಟಿ ಪ್ರಕ್ರಿಯೆ ತಗೊಂಡ್ಬಂದಿದೆ. ಬ್ರಹ್ಮಾನುಗಮಶ್ಚ ಆರಬ್ಧ, ಬ್ರಹ್ಮಾನುಗಮಶ್ಚ ಆರಬ್ಧ, ಆರಂಭವಾಗಿರೋದು ಬ್ರಹ್ಮದ ಅನುಗಮವೇ. ಹೇಗಾದ್ರು ಮಾಡಿ ಬ್ರಹ್ಮನ್ ಗೊತ್ತು ಮಾಡಿಸ್ಕೊಡ್ತೀನಿ, ಹೇಗಾದ್ರು ಮಾಡಿ ಬ್ರಹ್ಮನ್ ತಗೊಂಡ್ಬಿಡ್ಬೇಕು, ಹೇಗಾದ್ರು ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಪುರುಷಾರ್ಥ ಪರಿಸಮಾಪ್ತಿ ಆಗತ್ತೆ ಅನ್ನೋದೇ ಇದು ಆರಂಭ ಆಗಿರೋದು. ಈ ವಲ್ಲಿ ಆರಂಭವಾಗಿರೋದೇ ಅನುಗಮವನ್ನ ಗುರುತು ಹೊಡೆಯೋದು, ಕಂಡುಕೊಳ್ಳೋದು ಅನ್ನೋದನ್ನ ಇಟ್ಕೊಂಡೇ ಬಂದಿರೋದು. ತತ್ರ ಅನ್ನಮಯಾಧ್ಯಾತ್ಮನಃ ಅನ್ಯೋಂತರ ಆತ್ಮ ಪ್ರಾಣಮಯ ತದಂತರ ಮನೋಮಯ ವಿಜ್ಞಾನಮಯ ಇತಿ ವಿಜ್ಞಾನ ಗುಹಾಯಾಂ ಪ್ರವೇಶಿತಃ. ಅದನ್ನು ಹೇಳೋ ಪ್ರಕರಣದಲ್ಲಿ ಏನ್ ಮಾಡ್ತೋ? ಅನ್ನಮಯದಿಂದ ಅನ್ನಮಯಾಧ್ಯಾತ್ಮನಃ, ಅನ್ನಮಯ ಮುಂತಾದ ಆತ್ಮರುಗಳನ್ನ ಅವನಿಗಿಂತ ಮತ್ತೊಬ್ಬ ಇನ್ನೊಬ್ಬ ಆತ್ಮ ಇದ್ದಾನೆ ಕಣ್ರೋ. ಅನ್ನಮಯಾತ್ಮನಿಗೆ ಇನ್ನೊಬ್ಬ ಆತ್ಮ ಇದ್ದಾನೆ, ಅವನಿಗೆ ಅವನು ಪೂರ್ಣ ಇದ್ದಾನೆ, ಅವನಿಗೆ ಪ್ರಾಣಮಯ ಅಂತ ಹೆಸರು. ಅದರೊಳಗೆ ಮನೋಮಯ, ಅದರೊಳಗೆ ವಿಜ್ಞಾನಮಯ ಅಂತ ಹೇಳಿ ಆ ವಿಜ್ಞಾನ ಗುಹೆ ಒಳಗೆ ಇವನು ಹೊಕ್ಕಿದ್ದಾನೆ. ಯಾರು ನಾವು ಕಟ್ಕೋಬೇಕು ಅಂತ ಹೊರಟಂತಹ ಪರಮಾತ್ಮ ಅಲ್ಲಿ ಹೊಕ್ಕಿದ್ದಾನೆ. ಅಲ್ಲಿ ನಿಮ್ಗೆ ಗೊತ್ತಾಗ್ತಾನೆ, ಅಲ್ಲಿ ತೋರ್ಬರ್ತಾನೆ. ಹೇಗೆ ಕೊಂಬೆ ಮೇಲೆ ಚಂದ ತೋರ್ಬರ್ತಾನೋ ಅಥವಾ ಕಬ್ಬಿಣದಲ್ಲಿ ಬಿಸಿ ತೋರ್ಬರುತ್ತೋ, ಆ ವಿಜ್ಞಾನ ಗುಹೆಯಲ್ಲಿ ಈ ಪರಮಾತ್ಮ ತೋರ್ಬರ್ತಾನೆ. ಅದು ಮುಖ್ಯ, ಅಲ್ಲಿ ಕಂಡುಹಿಡಿಬೇಕು. ಇದು ಕಾದ ಕಬ್ಬಿಣದಲ್ಲಿ ಬೆಂಕಿ ಅನುಗತವಾಗಿರುತ್ತೆ, ಕಣ್ಣಿಗೆ ಕಾಣಲ್ಲ, ಮುಟ್ಟಿದಾಗ ಗೊತ್ತಾಗುತ್ತೆ ಬಿಸಿಯಾಗಿದೆ ಅಂತ. ಹಾಗೆ ಈ ಬುದ್ಧಿ ವಿಜ್ಞಾನದೊಳಗೆಲ್ಲ ಪೂರ್ತಿ ತುಂಬಿಕೊಂಡಿದ್ದಾನೆ.
ಅದು ಹೊರಗಡೆಯಿಂದ ನೋಡಿದ್ರೆ ಸಿಗೋದಿಲ್ಲ, ಅದು ಅನುಭವದಿಂದ ನೋಡ್ಕೊಂಡು ಗೊತ್ತಾಗತ್ತೆ. ಗುಳ್ಳೆಲ್ಲ ನೀರು ತುಂಬಿಕೊಂಡ ಹಾಗೇನೆ ಬುದ್ಧಿ ವಿಜ್ಞಾನದೆಲ್ಲ ಚೈತನ್ಯ ಪೂರ್ತಿ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ನೀವು ಗುರುತಿಸ್ಕೊಳ್ಳಿ, ಕಂಡ್ಕೊಳ್ಳಿ, ಗೊತ್ತು ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ಈ ಪ್ರಕ್ರಿಯೆ ತಗೊಂಡ್ಬರ್ತಾ ಇದೆ. ಪಂಚಕೋಶ ಪ್ರಕ್ರಿಯೆ ತಗೊಂಡ್ಬಂದು ಕರ್ಕೊಂಡು ಹೋಗ್ತಾ ಇದೆ. ವಿಜ್ಞಾನ ಗುಹೆ ಒಳಗೆ ಪ್ರವೇಶಿಸಲ್ಪಟ್ಟವನಾದ ಯಾರೋ ಜೀವನ ಇವನ್ನೇ ಹುಡ್ಕೊಂಡು ಹೋಗ್ತಾ ಇರೋದು. ತಾನೇ ತನ್ನನ್ನೇ ಹುಡುಕ್ತಾ ಇದ್ದಾನೆ. ತಮಾಷೆ ಏನು ಅಂದ್ರೆ, ನಾವು ಸೂಜಿ ಹುಡುಕ್ತೀವಿ, ಏನೋ ಮನೆ ಇನ್ನು ಹುಡುಕ್ತಾ ಇರೋನು ತಾನೇ ತನ್ನನ್ನೇ ಹುಡುಕ್ತಾ ಇದ್ದಾನೆ. ತಿಳ್ಕೋಬೇಕು ಅಂತ ಹೊರಟವನು ಜೀವನೇ. ಯಾರನ್ನ? ತನ್ನ ನಿಜ ರೂಪವನ್ನ ತಾನೇ ತನ್ನ ನಿಜ ಹುಡ್ಕೋಬೇಕು ಅಂತ ಹೋಗ್ತಾ ಇದ್ದಾನೆ. ತಾನು ತನಗೆ ಆಬ್ಜೆಕ್ಟ್ ಮಾಡ್ಕೊಂಡೇ ಹುಡುಕ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಸಿಗ್ತಾನೆ ಇಲ್ಲ ತಾನು. ಈಗ ಆರಂಭದಲ್ಲಿ ಹುಡ್ಕೊಂಡು ಹೋಗ ಆಬ್ಜೆಕ್ಟ್ ಕಾಣುತ್ತಲ್ಲ, ಒಳಗೆ ಹೋಗ್ತಾ ಹೋಗ್ತಾ ತಾನೇ ತಾನಾಗಿ ಉಳಿಯೋದೇ, ತಾನು ತನ್ನ ಕಟ್ಕೊಳ್ಳೋದೇ ಹೊರತು ತಾನು ಇದು ಅಂತ ತಿಳ್ಕೊಳ್ಳೋದಾಗ್ಲಿ ಬೇರೆ ಅಂತ ತಿಳ್ಕೊಳ್ಳೋದಾಗ್ಲಿ ಅಲ್ವೇ ಅಲ್ಲ. ಹಾಗಾದ್ರಿಂದ ವಿಜ್ಞಾನ ಗುಹೆ ಒಳಗೆ ಪ್ರವೇಶಿಸಲ್ಪಟ್ಟವನಾದ ಅಲ್ಲಿನ ಮುಂದಕ್ಕೆ ತಚ್ಚ ಆನಂದಮಯ ವಿಶಿಷ್ಟ ಆತ್ಮ ಪ್ರದರ್ಶಿತ. ಆನಂದಮಯ ವಿಶಿಷ್ಟ ಆತ್ಮ ಪ್ರದರ್ಶಿತ. ಆ ವಿಜ್ಞಾನ ಗುಹೆಯಲ್ಲಿಯೇ, ಬುದ್ಧಿ ಗುಹೆಯಲ್ಲಿಯೇ ಒಂದು ಆನಂದ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ ಆತ್ಮ, ಆನಂದಮಯ ಆತ್ಮ, ಭೋಕ್ತಾತ್ಮ, ಸುಖ ವಿಶಿಷ್ಟವಾದ ಆತ್ಮ. ಮೂರು ಅಂತಃಕರಣಲ್ಲೇ ಇರೋದು. ಮನೋಮಯನು, ವಿಜ್ಞಾನಮಯನು, ಆನಂದಮಯನು ಅಂತಃಕರಣಲ್ಲೇ ಇರೋರು. ಅಲ್ಲಿ ವಿಚಾರ ಯೋಚನೆ ಮಾಡೋ ಮನೋಮಯನಾಗ್ತಾನೆ, ತಿಳ್ಕೊಳ್ಳೋವಾಗ ವಿಜ್ಞಾನಮಯನಾಗ್ತಾನೆ, ಖುಷಿ ಪಡುವಾಗ ಸಂತೋಷ ಪಡುವಾಗ ಆನಂದಮಯನಾಗ್ತಾನೆ. ಮೂರಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ಚೈತನ್ಯವೇ. ಚೈತನ್ಯ ಬಿಟ್ಟು ಮೂರಕ್ಕೂ ಅಸ್ತಿತ್ವ ಇಲ್ಲ. ಈ ಪ್ರಾಣಮಯ ಸ್ವಲ್ಪ ಕ್ರಿಯಾಮಯನಾಗಿ ಹೊರಗೆ ಬಂದ. ಅನ್ನಮಯ ಇನ್ನೂ ಸ್ಥೂಲ ಆಗ್ಬಿಟ್ಟ, ತುಂಬಾ ಹೊರಗೆ ಬಂದ್ಬಿಟ್ಟ. ಹೊರಗಿನ ಸಿಪ್ಪೆ ಅದು, ಯಾವ್ದ್ರದ್ದು ತೆಂಗಿನ ಮಟ್ಟೆ ಸಿಪ್ಪೆ, ಸ್ವಲ್ಪ ಜುಂಗು. ಯಾರೋ ನಮ್ಮ ಪ್ರಾಣಮಯ ಒಳಗೋದ. ಅಲ್ಲಿ ದೋಸೆ, ನೀರು, ಅದು ಅಲ್ಲಿ ಯಾರು 3 ಜನ ಕೂತ್ಕೊಂಡಿದ್ದಾರೆ. ಅಲ್ಲಿ 3 ಭಾಗ ಮಾಡ್ಕೋಬೇಕು. ಕೆಳಗಿನ ಲೇಯರು, ಮಧ್ಯದ ಲೇಯರು, ಒಳಗಿನ ಲೇಯರು ಅಂತ ಮಾಡ್ಕೋಬೇಕು. ಕರೆಕ್ಟಾಗಿ ಗಂಜಿ ನೀರು ಮಾಡ್ಕೊಂಡ್ರೆ ಬೇರೆ ಬೇರೆ ಕುತ್ಕೊಂಡ್ಬಿಡುತ್ತೆ ದರಿದ್ದ ಬುದ್ಧಿಗೆ. ಇದು ಡಬ್ಬಿ ಹಾಗಲ್ಲ, ಒಂದೇ ಐದಾಗಿ ತೋರ್ತಿರೋದು. ಒಂದ್ ಬಿಟ್ಟು ಒಂದು ಇಲ್ವೇ ಇಲ್ಲ ಇದು. ಅಲ್ಲಿ ಆನಂದಮಯನು ವಿಶಿಷ್ಟನಾಗಿ, ಸುಖ ವಿಶಿಷ್ಟನಾಗಿ ತೋರ್ಬರ್ತಾನೆ ಆತ್ಮ ಪ್ರದರ್ಶಿತ. ಅಲ್ಲಿ ಆ ಆನಂದಮಯ ಆತ್ಮ ಅದು ತೋರಿಸಿದೆ. ಅಲ್ಲಿ ಗುರುತಿಸ್ಕೊಳ್ಳಿ. ಅಲ್ಲಿ ಸಾತ್ವಿಕ ಗುಣಸಂಪನ್ನವಾದ ಅಂತಃಕರಣದಲ್ಲಿ ಬ್ರಹ್ಮಚರ್ಯಾದಿಗಳಿಂದ ಆದ ತಪಸ್ಸು ಹೋಗಿ ತಿಳಿಯಾಗಲಾಗಿ, ಸ್ವಚ್ಛವಾಗಲಾಗಿ ಅಲ್ಲಿ ಆನಂದಮಯವನ್ನು ಆಶ್ರಯಿಸಿಕೊಂಡು ಪರಮಾತ್ಮನ ಆನಂದ ಸ್ವರೂಪಡುತ್ತೆ. ಅಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ಹೆಸರು. ಸಾಮಾನ್ಯವಾದ ಆನಂದ ಪ್ರಿಯ, ಹೆಚ್ಚಾದ ಮೋದ, ಇನ್ನು ಹೆಚ್ಚಾದ ಪ್ರಮೋದ. ಈ ರೀತಿ ಅತಃಪರಂ ಆನಂದಮಯ ಲಿಂಗಾಧಿಗಮದ್ವಾರೇಣ ಪರಂ ಆನಂದಮಯ ಲಿಂಗಾಧಿಗಮದ್ವಾರೇಣ ಆನಂದ ವಿವೃದ್ಧ್ಯವಸಾನ ಆತ್ಮ ಆನಂದ ವಿವೃದ್ಧ್ಯವಸಾನ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಸರ್ವವಿಕಲ್ಪಾಸ್ಪದಃ ಸರ್ವವಿಕಲ್ಪಾಸ್ಪದಃ ನಿರ್ವಿಕಲ್ಪಃ ನಿರ್ವಿಕಲ್ಪಃ ತಸ್ಯಾಮೇವ ಗುಹಾಯಾಂ ಅಧಿಗಂತವ್ಯಃ. ಅದು ಮುಖ್ಯ. ತಸ್ಯಾಮೇವ ಗುಹಾಯಾಂ ಅಧಿಗಂತವ್ಯಃ ಇತಿ ತತ್ ಪ್ರವೇಶ ಪರಿಕಲ್ಪ್ಯತೆ. ಇದು ಭಾಷೆ ಕೀ ಪಾಯಿಂಟ್ ಹೊಂದಬೇಕು. ಕೀ ಪಾಯಿಂಟ್ ಇಲ್ಲಿದೆ. ಅಲ್ಲಿ ಆನಂದಮಯ, ಅಲ್ಲ ಮುಂದಕ್ಕೆ ಆನಂದಮಯವನ್ನು ಕಟ್ಕೊಂಡ್ರಲ್ಲ, ಆನಂದಮಯದ ಲಿಂಗನ ಗುರುತು ಅದನ್ನು ಕೊಂಡ್ಕೊಳ್ಳುವುದರ ಮೂಲಕವಾಗಿ ಆನಂದದ ವಿವೃದ್ಧಿ ಅಂದ್ರೆ ಹೆಚ್ಚಾಗಿ ಮೋದ ಪ್ರಮೋದ ಅನ್ನೋದು ಆನಂದ ಆತ್ಮ. ಪ್ರೇಮೋದ ಪ್ರಮೋದ ಆಮೇಲೆ ಆನಂದ ಆತ್ಮ ಅಂತ ಹೇಳಿ ಪೂರ್ತಿ ಬೆಳ್ಕೊಂಡ ಆನಂದ ಇದೆಯಲ್ಲ, ಅದು ಆನಂದದ ಅವಸಾನ. ಅದೇ ಆತ್ಮ, ಅದೇ ಬ್ರಹ್ಮಪುಚ್ಛ, ಅದೇ ಅದಕ್ಕೆ ನೆಲೆಯಾಗಿದೆ. ಯಾವುದಕ್ಕೆ? ಆನಂದಮಯಾತ್ಮನಿಗೆ, ಭೋಕ್ತಾತ್ಮನಿಗೆ ಆ ಬ್ರಹ್ಮಪುಚ್ಛಂ ಅನ್ನೋದು ನೆಲೆ, ಪ್ರತಿಷ್ಠೆ. ಅದು ಎಲ್ಲಾ ವಿಕಲ್ಪಕ್ಕೂ ಅದೇ ಆಸ್ಪದವಾಗಿದ್ದು ಅದು ಸ್ವಯಂ ನಿರ್ವಿಕಲ್ಪವಾಗಿದೆ ಅಂತ. ಆದ್ದರಿಂದ ಅದು ಈ ಬುದ್ಧಿ ಗುಹೆಯಲ್ಲಿಯೇ ಅವನನ್ನು ಕಟ್ಕೊಳ್ಬೇಕು ಅಂತ. ಆದ್ದರಿಂದ ಅಲ್ಲಿ ಪ್ರವೇಶ ಮಾಡಿದಾನೆ ಕಲ್ಪಿಸ್ತಾ ಇದೆ ಶ್ರುತಿ. ಸೃಷ್ಟ ತದೇವ ಅಲ್ಲಿ ಪ್ರವೇಶ ಮಾಡಿರೋದು. ಪ್ರಪಂಚದಲ್ಲಿ ಪ್ರವೇಶ ಮಾಡೋದು ಮುಖ್ಯ ಅಲ್ಲ. ಪ್ರವೇಶ ಮಾಡೋದು ಎಲ್ಲಿ ಮುಖ್ಯ ಅಲ್ಲ? ಅಲ್ಲೇ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡೋದು ಮುಖ್ಯ. ಅಲ್ಲಿ ಹೃದಯ ಗುಹೆಯಲ್ಲಿ ಹೋಗ್ತಿಲ್ಲ ಅಲ್ಲ. ಒಬ್ಬ ಕಳ್ಳ ಕೂತಿದ್ದಾನೆ, ಅವನನ್ನು ಭೇದ ಮಾಡ್ಬೇಕು. ಅವನು ಯಾರು ಅಂತ ತಗೋಬೇಕು. ಅವನು ಕಳ್ಳನ ಕಾಣ್ತಾ ಇದ್ದಾನೆ, ಅವನು ಕಳ್ಳನಲ್ಲ. ಅವನು ಎಂಥವನು? ಅವನು ಸಮ್ರಾಟ್, ಜಗತ್ ಚಕ್ರವರ್ತಿ. ಅವನು ಇಡೀ ಜಗತ್ತಿಗೆ ಆಧಾರವಾಗಿರ್ತಕ್ಕವನು. ಅವನು ಜೀವನದ ಸಂಸಾರ ಕರ್ತೃಭೋಕ್ತ ಹೇಗೋ ತೋರ್ತಾ ಇದ್ದಾನೆ. ಅವನ ರಹಸ್ಯವನ್ನು ಭೇದ ಮಾಡಬೇಕು.
ಅರೇ ಇಲ್ಲಿ ಈ ರೀತಿಯಾಗಿ ವೇಷ ಹಾಕೊಂಡು ಕೂತ್ಕೊಂಡ್ರೆ ಬಿಟ್ಬಿಡ್ತೀಯನೋ ಅಂತ ಹೇಳ್ಬಿಟ್ಟು ಅವನು ಯಾರು ಕಾಲಯವನ ಏನ್ ಮಾಡ್ಬಿಟ್ಟ, ಕೃಷ್ಣ ನಟಿಸ್ಕೊಂಬಂದ. ನಟಿಸ್ಕೊಂಬಂದ ಕೃಷ್ಣ ಗುಹೆ ಓಡೋಗ್ಬಿಟ್ಟ. ಗುಹೆ ಹೊಡೆದು ಬಿಡ್ತೀನೋ ಅಂದ ಅಟಿಸ್ಕೊಂಬಂದ. ಅದು ಮುಚ್ಕೊಂಡ ಮಲಗಿದ್ದ. ಮೆಲ್ಲಿಗೆ ತನ್ನ ಹೊದಿದ ಪೀತಾಂಬರವನ್ನ ಅವನಿಗೆ ಮೆಲ್ಲಿಗೆ ಹೊದಿಸ್ಬಿಟ್ಟು ತಾನು ಹಿಂದೆ ಹೊಕ್ಕ ನೋಡ್ತಾ ಇದ್ದಾನೆ. ಅವನು ಕಾಲಯವನ ಬಂದ, ಕಳ್ಳಂ ಮಗನೇ, ಮಲಗಿದೆ ಬಿಡ್ತೀನೋ, ಮುಚ್ಕೊಂಡ್ರೆ ಬಿಡ್ತೀನೋ, ಪೀತಾಂಬರ ಮುಚ್ಕೊಂಡ್ಬಿಟ್ರೆ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ, ಚಾಡಿಸ್ ಒದ್ದೋ ಇಲ್ಲ. ಅವನು ಎದ್ದ ಮುಚ್ಕೊಂಡ, ಕಂಡ್ಬಿಟ್ಟ, ಭಸ್ಮ ಬಿಟ್ಟ. ಏನ್ ಪರಮಾತ್ಮ ಒಂದು ಜಾಗ 6 ಜನ ಸಾಯಿಸಿದಾನಮ್ಮ. ಆ ಪೂಜನೀಯನ್ನಾಗಲಿ ಯಾವ ಬ್ಲೇಡು ತಗೊಳ್ಳಿಲ್ಲ, ಯಾವ ಇದಿಲ್ಲ. ಆ ತೃಣಾವರ್ತ, ಯಮಳಾರ್ಜುನ ಆಯುಧವಿಲ್ಲದೆ ಅದನ್ನು ಸಾಯಿಸೋದು. ಒಬ್ಬ ಆಯುಧವನ್ನೇ ಮುಟ್ಟಿಲ್ಲ. ಹಂಗ ನೋಡಿದ್ರೆ ಶಿಶುಪಾಲ ಒಬ್ಬನಿಗೂ ಒಂದು ಆಯುಧ ತಗೊಂಡ ಅಂತ ಹೇಳ್ಬೋದು. ಚಕ್ರವನ್ನ ಆಲ್ಮೋಸ್ಟ್ 99% ಹೊಡೆದೋದು. ಅಷ್ಟನ್ನು ಭಾಗವತರ ಹೇಳ್ತಲ್ಲ. ಕೈಲೊಂದು ಚಾವಟಿ, ಇದೊಂದು ಲೋಕೋತ್ತರದ ಪ್ರಜ್ಞೆ, 2 ಸಾಕು ಅವನಿಗೆ. ಸ್ತೋತ್ರ ವೇತ್ರೈಕ ಪಾಣಯೇ. ಆ ಲೋಕೋತ್ತರ ಬುದ್ಧಿಯಿಂದ ಆ ಭಗವಂತ ಇಡೀ ದುಷ್ಟ ಅಷ್ಟನ್ನು ಸಂಹಾರ ಮಾಡ್ಬಿಟ್ಟ. ಜರಾಸಂಧನಿಗೆ 8 ಸಲ ಕೊಬ್ಬಿದ್ದ. ಅವನು ಹೊಡಿಬೋದಾದ ಕೃಷ್ಣ ಶಕ್ತಿ ಇತ್ತು, ಬೇಡ ನಾನು ಹೊಡಿಸ್ತೀನಿ ನಿನ್ನ ಅಂತ ಕಾಯ್ತಾ ಇದ್ದ. ಸರಿಯಾಗ ಅಶ್ವಮೇಧ ಆಜುವೆ ಮಾಡುವಂತ ಬುದ್ಧಿ ಕೊಟ್ಟು ಇವನಿಗೆ ಧರ್ಮರಾಜನಿಗೆ ಭೀಮನ ಕರ್ಕೊಂಡು ಭೀಮನ ಹೊಡಿಸ್ದ. ನೋಡು ಹೆಂಗೆ ಎಲ್ಲರೂ ಯಾರನ್ನು ಯಾರನ್ನ ಹೊಡಿಸ್ಬೇಕು ಆಗ ಹೊಡಿಸ್ಬೇಕು. ಅದಕ್ಕೆ ಮತಿರೇವ ಬಲಾದ್ಗರೀಯಸಿ ಅಂತ ಆ ಬುದ್ಧಿ ಹೆಚ್ಚುವನಾಗ ಕೃಷ್ಣ ನೋಡ್ಬೇಕು. ಏನ್ ಬುದ್ಧಿ, ಆ ಲೋಕೋತ್ತರ ಬುದ್ಧಿ, ಏನು ಅವ್ನು ಮಾಡೋ ಕೆಲಸ. ಹಾಗೆ ಕೃಷ್ಣ ಜಗತ್ತಿಗೆ ಪ್ರಿಯನಾಗ್ತಾನೆ. ಕೃಷ್ಣ ಮಂದೇ ಜಗದ್ಗುರು ಅಂದ್ರೆ ಇಂಥ ಪ್ರಿಯರ ಸ್ವರೂಪ ಅಂದ್ರೆ ಮಹಾಮೋಹನ ರೂಪ, ಮಹಾಪ್ರಿಯ ಸ್ವರೂಪ ಕಂಡವರು, ಅತ್ಯಂತ ಪ್ರಿಯತಮ ಅವರು. ಎಲ್ಲಾ ವಿಕಲ್ಪಕ್ಕೂ ಆಸ್ಪದವಾಗಿರುವ ನಿರ್ವಿಕಲ್ಪನಾಗಿದ್ದುಕೊಂಡಿರುವ ಆ ಪರಮಾತ್ಮನು ಈ ಬುದ್ಧಿ ಗುಹೆಯಲ್ಲಿಯೇ ತೋರಿ ಬರುತ್ತಾನೆ ಅಂತ. ಆದ್ದರಿಂದ ಅಲ್ಲಿ ಪ್ರವೇಶವನ್ನು ಕಲ್ಪಿಸಿದೆ ನೋಡಿ. ಕಲ್ಪ್ಯತೆ ಅಂತ ಹೇಳಿದ್ರೆ ಪ್ರವೇಶ ಕಲ್ಪ್ಯತೆ ಅನ್ನೋದು ಪ್ರವೇಶ ಉಚ್ಯತೆ. ಶಂಕರಾಚಾರ್ಯರು ಪ್ರವೇಶವನ್ನು ಕಲ್ಪಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಹೊರತು ಪ್ರವೇಶವನ್ನು ಹೇಳ್ತಾ ಇದೆ ಅಂತ ಹೇಳ್ತಿಲ್ಲ, ಪ್ರವೇಶವನ್ನು ಮಾಡಿಸ್ತಾ ಇದೆ ಅಂತ ಹೇಳ್ತಿಲ್ಲ. ಪ್ರವೇಶದ ಕಲ್ಪನೆ. ನಹಿ ಅನ್ಯತ್ರ ಉಪಲಭ್ಯತೆ ಬ್ರಹ್ಮ ನಿರ್ವಿಶೇಷತ್ವ. ಯಾಕೆಂದ್ರೆ ಬ್ರಹ್ಮ ಅಲ್ಲಲ್ಲದೆ ಮತ್ತೆಲ್ಲೂ ತೋರು ಬರೋದಿಲ್ಲ. ಅಲ್ಲೇ ತೋರು ಬರ್ಬೇಕಾದ್ರೆ ಗೊತ್ತು ಮಾಡ್ಕೋಬೇಕಾದ್ರೆ ಅಲ್ಲೇ ಗೊತ್ತು ಮಾಡ್ಕೋಬೇಕು, ಹಾಗೇನೇ ಗೊತ್ತು ಮಾಡ್ಕೋಬೇಕು. ಹಾಗೆ ಶ್ರುತಿ ಹೇಳಿದಾಗೇನೆ ಗೊತ್ತು ಮಾಡ್ಕೋಬೇಕು, ಅಲ್ಲೇ ಗೊತ್ತು ಮಾಡ್ಕೋಬೇಕು. ನೀವೇ ಇನ್ಯಾರು ತಿಳ್ಕೊಂಡ್ರು ಆಗಲ್ಲ. ನಿಮ್ಮ ವಿಜ್ಞಾನ ನೀವೇ ಕಳ್ಕೋಬೇಕು, ಅಲ್ಲೇ ಕಟ್ಕೋಬೇಕು, ಶ್ರುತಿ ಹಾಗೇನೆ ಕಟ್ಕೋಬೇಕು. 3 ಕಣ್ಕೋಬೇಕಾಗಿರೋದು ನಾವೇ, ಕಟ್ಕೋಬೇಕ ಜಾಗನೂ ಅಲ್ಲೇ, ಕಟ್ಕೋಬೇಕು ಕ್ರಮವು ಅವನು ಹೇಳಿದಾಗ ಶ್ರುತಿ ಹೇಳಿದಾಗೇನೆ ಕಟ್ಕೋಬೇಕು. ಹಾಗಾಗಿ ಪ್ರವೇಶ ಕಲ್ಪನೆ. ಈ ರೀತಿ ಪ್ರವೇಶವನ್ನು ನಾನು ಒಂದು ಕಥೆಯಾಗಿ ಇಟ್ಕೊಂಡು ಮಾಡಿಬಿಟ್ರೆ ಅವಾಗ ಜನರಿಗೆ ಅರ್ಥವಾಗತ್ತೆ ಅಂದ್ಕೊಂಡು ಶ್ರುತಿ ಇದೆಲ್ಲ ಒಂದು ಮಾಡಿದೆ, ಕಥೆ ಕಟ್ಕೊಂಡು ಮಾಡಿದೆ. ಅಲ್ಲೇ ಬ್ರಹ್ಮ ಸೋರು ಬರ್ತದೆ. ಯಾಕೆಂದ್ರೆ ನಿರ್ವಿಶೇಷವಾದದ್ದಾದ್ರಿಂದ ಈ ಹೊರಗಡೆ ನಾವು ರೂಪಗಳು ಹುಡ್ಕೊಂಡು ಹೋದ್ರೆ 100 ಅಲ್ಲ, ಕೋಟಿವಲ್ಲ, ಲಕ್ಷ ಕೋಟಿ ವರ್ಷ ಹುಡುಕಿದ್ದು ಪರಮಾತ್ಮ ಸಿಗಲ್ಲ. ಹೊರಗಡೆ ಹುಡ್ಕೊಂಡು ಹೋದ್ರೆ ಕಲ್ಲು ಮಣ್ಣು ಸಿಗತ್ತೆ ಹೊರತು ಇಲ್ಲ ಪಂಚಭೂತಗಳು ಪಂಚಶಬ್ದಗಳು, ಶಬ್ದ ಸ್ಪರ್ಶ ರೂಪದ ಸಿಗತ್ತೆ, ಇಲ್ಲ ಪಂಚಭೂತ ಹೊರತು ಪರಮಾತ್ಮ ತಿಪ್ಪರ್ಲಾಗ ಹೊಡೆದು ಜಪ್ಪಯನ್ನು ಸಿಗಲ್ಲ. ಹೊರಗಡೆಯಲ್ಲಿ ಸಿಗಬೇಕೋ ಮುಚ್ಕೊಳ್ಳಿ, ಕಣ್ಣನ್ನ ಮನಸ್ಸನ್ನು ಅಡಗಿಸ್ಕೊಳ್ಳಿ. ಆತ್ಮಾನಮಾತ್ಮನ್ಯವಲೋ ಆತ್ಮಾಲೋಕನ ಮಾಡ್ತಾ ಇದು ಬಿಟ್ರೆ ಆ ಭಗವಂತ ಆತ್ಮನಾಗ ತೋರ್ಬಿಡ್ತಾನೆ. ಅವ್ರು ತೋರ್ಬರೋ ಹೆಂಗೆ, ಇದೂ ತೋರ್ಬರಲ್ಲ, ನೀನು ಅವನಂತೂ ತೋರ್ಬರಲ್ಲ, ತಾನಾಗಿ ತೋರ್ಬಂದ್ಬಿಡ್ತಾನೆ. ಆತ್ಮನ ತೋರ್ಕೊಂಡ್ ಬಂದ್ಬಿಟ್ಟು ನೋಡ್ಕೋಬೇಕನ ನೋಡ್ಕೊಳ್ಳೋ, ಹೆಂಗ್ ನೋಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಎದ್ದು ಬಂದ್ಬಿಡ್ತಾನೆ ಆ ಪರಮಾತ್ಮ. ಅಲ್ಲಿ ಕಂಡುಬೇಕು. ಅದೇ ನಿಜವಾದ ಜಾಗ, ಅದೇ ಕಂಡ್ಕೊಳ್ಳೋ ಕ್ರಮ ಅದೇ. ಸಾಕು, 11 ಗಂಟೆ ಆಯ್ತು, ಇನ್ನೊಂದು 4 ವಾಕ್ಯ ಇದೆ, ಅದೊಂದು 1/4 ಗಂಟೆ ಮೇಲೆ ಆಗುತ್ತೆ. ನಾಳೆ ಹೇಳ್ತೀನಿ.